ದೇವ್ರ ತೀರ್ಮಾನ ಹೆಂಗಿದೆಯೋ ಹಂಗೆ ಆಗ್ಲಿ. ಆಮೇಲೆ ಆದ್ರೆ ಬಂದಂತ ಪ್ರತಿಯೊಬ್ಬರಲ್ಲೂ ಸಹ ನೀವು 23,000 ಖರ್ಚು ಮಾಡಿದ್ರು ಇವ್ ಗಣ್ಯಂತ ಯಾರು ಸಂತೋಷವಾಗಿ ಇರೋಕ್ ಸಾಧ್ಯವಿಲ್ಲ. ಅಷ್ಟು ಸಂತೋಷ, ಅಷ್ಟು ಆಶೀರ್ವಾದ ದೇವ್ರು ನಮ್ಗೆ ಕೊಟ್ಟಿರೋದಕ್ಕಾಗಿದೆ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವ್ರಿಗೆ ಮಹಿಮೆ ಆಗಲಿ. ಓಕೆ, ಇಷ್ಟೊಂದಲ್ಲಿ ಹೊಸದಾಗಿ ಬಂದಿರುವಂತಹ ಎಲ್ಲರನ್ನ ದೇವರು ಆಶೀರ್ವಾದ ಮಾಡಲಿ. ಆಮೆನ್. ಮುಖ್ಯವಾಗಿ ಕೆಲವರು ಹೊಸದಾಗಿ ಹೊಸೂರು ಪ್ರಾಂತ್ಯದಿಂದ ಬಂದಿದ್ದಾರೆ. ಸೋದರ ಹೆಣ್ಸಮ್ಮಣ್ಣವರು ಅವ್ರ ಮುಖಾಂತರ ಅವ್ರು ಬಂದಿದ್ದಾರೆ. ದೇವರು ಹೆಣ್ಸಮ್ಮ ಕುಟುಂಬನ ಮತ್ತು ಹೊಸದಾಗಿ ಬಂದು ಅವರನ್ನ ಆಶೀರ್ವಾದ ಮಾಡಲಿ. ಮತ್ತೆ ಶ್ರೀನಿವಾಸಪುರದಿಂದ ಆ ಕಡೆ ಲಾಸ್ಟ್ ಆಂಧ್ರ ಬಾರ್ಡರ್, ಕರ್ನಾಟಕ ಬಾರ್ಡರ್ ಇಂದ ಕೆಲವರು ಬರ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೋದರಿ ಮಂಜಮ್ಮ ಇದ್ದಾರೆ ಅಲ್ಲಿ, ಸರ್ಕನಳ್ಳಿ ಮಂಜಮ್ಮ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ದೇವರ ಸ್ತೋತ್ರ. ಆತ್ಮಗಳ ಆದಾಯ ಮಾಡುವ ದೇವರು ಸಂತೋಷ ಪಡ್ತಾನೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ತಾನೇ ಮಹಿಮೆ ಆಗ್ಲಿ. ಒಂದು ಹಾಡನ್ನು ಹಾಡಿ ದೇವರ ವಾಕ್ಯಕ್ಕೆ ನಾವು ಹೋಗೋಣ. ಜನ ರೆಡಿ ಆಗಿದ್ದೀರಾ? ರಕ್ತಕೋಟಿ ಒಳಗೆ ನಾ ಬಂದಿರುವೆ ಹಾಡನ್ನು ಹಾಡೋಣ. ಇವತ್ತು ಸಂದೇಶ ಅದರ ಒಳಗಡೆ ಇರ್ತದೆ. ಇದರ ಮೇಲೆ ಆಧಾರವಾಗಿ ದೇವರನ್ನು ಆರಾಧಿಸೋಣ. ಆಮೆನ್ ಆಮೆನ್. ಪ್ರೈಸ್ ದಿ ಲಾರ್ಡ್. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬರಲಾರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬರಲಾರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬರಲಾರದು. ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬರಲಾರದು. ಶಿಲುಬೆಯ ಮೇಲೆ ಬಲಿಯಾದ ಪಾಪದ ಬೆಳೆಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪದ ಬೆಳೆಸಿರುವ, ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಯಾವ ಕೇಡು ಬರಲಾರದು. ರಕ್ತಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ, ಇದುವರೆಗೆ ನನ್ನ ಕಾಯುವ ದೇವರನ್ನು ಕಾಯುವನು. ಆಮೆನ್. ಹಲ್ಲೆಲೂಯಾ. ನಾವು ಕೇಳು. ಆಮೆನ್. ಆಚೆ ಕಡೆ ತುಂಬಾ ಜನ ಆಚೆ ಕಡೆ ಇದ್ದೀರಾ, ಒಳಗಡೆ ಜಾಗ ಇದೆ, ಕುತ್ಕೊಳ್ಳಿ. ಆಮೆನ್. ಜಾಗ ಇಲ್ಲ ಅಂದ್ರೇನೆ ಹೊರಗಡೆ ಕುತ್ಕೋಬೇಕಾಗುತ್ತೆ. ಮೊದಲನೇದು ಪ್ರಾಮುಖ್ಯವಾಗಿ ಆಮೇಲೆ ಆಚೆ ಕಡೆ ಒಂದು ತೀರ್ಮಾನ ಮಾಡ್ರಿ, ತಿಂಗಳು ಒಂದು ಸರಿ ಆದ್ರೂ ನಾನು ಚರ್ಚ್ ಒಳಗೆ ಕುತ್ಕೋಬೇಕಪ್ಪ ಅಂತ.
ಎಂತ ಆಸೆ ಇರಬೇಕು? ಇಲ್ಲಿರೋರು ಮಾತ್ರ ಒಂದು ದಿವಸ ಆದ್ರೂ ಆಚೆ ಕುತ್ಕೋಬೇಕಂದ್ರೆ ಮಾತ್ರ ಯೋಚನೆ ಮಾಡ್ಬೇಡ್ರಿ. ಬಟ್ ಆಚೆ ಇರೋರು ಮಾತ್ರ ಒಂದು ಸಾರಿ ಆದ್ರೂ ನಾನು ಒಳಗಡೆ ಕುತ್ಕೋಬೇಕು. ದೇವರೇ ಕೇಳುವಾಗ ದೇವರ ಆತ್ಮನು ಎಲ್ಲಿ ಮಲಗಿದೆಯೋ ಅಲ್ಲಿ ನೋಡಿ ಆಂಧ್ರದಿಂದ ಬಂದಿದ್ದಾರೆ ಪಾಪ, ಬಾರ್ಡರಿಂದ. ಸಕ್ಕರೆ ಮಂಜಮ್ಮ ಅವರು ಆತ್ಮಾದಾಯ ಮಾಡಿದ್ದಾರೆ. ಸ್ತೋತ್ರ. ಅಲ್ಲಿಂದ ಬಂದಿದ್ದಾರೆ. ದೇವರ ಆಶೀರ್ವಾದ ಮಾಡಲಿ. ಆಮೆನ್. ದೇವರ ಸ್ತೋತ್ರ. ಆತ್ಮ ಆದಾಯ ಮಾಡುವಂತ ಪ್ರತಿಯೊಬ್ಬರ ಮೇಲೆ ದೇವರ ಪ್ರೀತಿ ಇರ್ತದೆ. ಯಾರು ಮಾಡ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಕೂಡ ನಾವು ವಾಕ್ಯದಲ್ಲಿ ತಿಳ್ಕೋಬಹುದು. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾನು ಯಾರಿಗೆ ಹೇಳಲ್ಲ, ಏನ್ ಮಾಡಿದ್ರೆ ನಾನು ಹೇಳಲ್ಲ ಅನ್ನೋರಿಗೆ ನಾವು ಏನ್ ಮಾಡೋಕ್ಕೂ ಆಗಲ್ಲ. ಆಮೆನ್. ದೇವರು ಉಪಕಾರ ಮಾಡಿದಂತ ಪ್ರತಿಯೊಬ್ಬರು ಹೇಳಲೇಬೇಕು. ಯಾರ ಬಗ್ಗೆ? ಲೋಕದಲ್ಲಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಸೀರೆ ಬಲೆ ಚೆನ್ನಾಗಿದೆ, ಅಂಗಡಿ ಚೆನ್ನಾಗಿದೆ ಅಂತ ಹೇಳ್ತೀರಾ? ಏನಾದ್ರೂ ವಸ್ತು ತಗೊಂಡ್ರೆ ಅಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಅಲ್ವಾ? ನಾವು ಇದಕ್ಕೆ ಹೋಗಿದ್ರು, ಅದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು, ಬೇಗ ಹೋಗಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳ್ತೀರಾ? ಆದ್ರೆ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟು ನಿನ್ನ ಕಾಪಾಡಿ ಆಶೀರ್ವಾದ ಮಾಡಿ ಎಲ್ಲ ಅನುಕೂಲ ಮಾಡಿ ಯೇಸು ಕ್ರಿಸ್ತನ ಬಗ್ಗೆ ಮಾತ್ರ ಹೇಳೋದಕ್ಕೆ ನಾಚಿಕೆ ಪಡ್ತೀರ, ಅವಮಾನ ಪಡ್ಕೊಳ್ತೀರ, ಬೇಸರ ಮಾಡ್ಕೊಳ್ತೀರ. ಕಾರಣ ಅಂದ್ರೆ ನಿನ್ನ ದೇವರಿಂದ ಅನುಕೂಲ ಪಟ್ಟಿದ್ಯಾ ಹೊರತು ದೇವರಿಗಾಗಿ ಸಾಕ್ಷಿ ಆಗಿಲ್ಲ. ಆಮೇಲೆ ಕೆಲವರು ಸುವಾರ್ತೆನೇ ಹೇಳ್ಬೇಕಂತೇನಿಲ್ಲ, ಸಾಕ್ಷಿ ಇದ್ರೆ ಸಾಕು. ನಿನ್ನ ಜೀವಿತ ನೋಡಿ ಎಷ್ಟೋ ಜನ ರಕ್ಷಣೆ ಹೊಂದ್ಬಿಡ್ತಾರೆ. ಆಮೇಲೆ ಆ ಸಾಕ್ಷಿ ಕೇಳಿ ನೋಡಿ, ನಿನ್ನ ನಡತೆ, ನಿನ್ನ ಭಾಷೆ, ನಿನ್ನ ನೋಡಿ ನಿನ್ನ ಅಕ್ಕಪಕ್ಕದವರು ಬೇಗ ರಕ್ಷಣೆಗೆ ಬರ್ತಾರೆ. ಹಲ್ಲೆಲೂಯಾ. ಅಟ್ಲೀಸ್ಟ್ ಅವ್ರ ದೇವ್ರು ಒಳ್ಳೆ ದೇವರಪ್ಪ ಅಂತ ಬೇರೆ ಕಡೆ ಹತ್ರ ಹೇಳ್ತಾರೆ. ನಿನ್ನ ಮುಖಾಂತರ ರಕ್ಷಣೆಗೆ ಬಂದಿಲ್ಲ ಅಂದ್ರೆ ಕಾರಣ ಏನು ಅನ್ನೋದು ನೀನು ಯೋಚನೆ ಮಾಡಬೇಕು. ಓಕೆ, ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ಮಾರ್ಕ ಸುವಾರ್ತೆ 5ನೇ ಅಧ್ಯಾಯವನ್ನ ಈ ದಿನ ಧ್ಯಾನ ಮಾಡೋಣ. 1 ರಿಂದ 20 ವಾಕ್ಯಗಳು ಒಳಗೊಂಡಂತಹ ಈ ಭಾಗ ಒಂದು ವಿಶೇಷವಾದಂತಹ ಭಾಗ. ಗಮನವಿಟ್ಟು ಆತ್ಮಿಕ ಕಿವಿಗಳನ್ನ ತೆರೆಯಲ್ಪಟ್ಟಿದ್ದೆ. ಆದರೆ ಇವತ್ತು ನೀನು ನಿನ್ನ ಕುಟುಂಬ ಬಿಡುಗಡೆ ಹೊಂದಿ ಯೇಸು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರ್ತೀಯ. ಜನ ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಕೆಲವರು ಬಲಹೀನರು, ಅನಾರೋಗ್ಯದಲ್ಲಿ ಇರುವಂತವ್ರು ಸಹ ನೀವು ಇಲ್ಲಿ ಬಂದಿದ್ದೀರಾ, ಬೇಜಾರು ಮಾಡ್ಕೋಬೇಡಿ. ದೇವರ ಆತ್ಮನು ದೇವರ ಗಾಯದಿಂದ ನೀವು ಗುಣ ಆಗಿರ್ತೀರಾ, ಗುಣ ಆಗಿದ್ದೀರಾ. ಆಮೆನ್. ನಾನು ಆಗ್ತೀರಾ ಅಂತ ಹೇಳಿಲ್ಲ, ಆಗಿದ್ದೀರಾ. ನಿಜನ್ ನಂತೀರಾ? ಆಗಿದ್ದೀರಾ, ಆಗ್ತೀರಾ? ಆಗಿದ್ದೀವಿ. ಆಲ್ರೆಡಿ ಡಿಪಾಸಿಟ್ ಎಲ್ಲ ಕ್ಲಿಯರ್ ಆಗಿದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ತಾನೇ ಮಹಿಮೆ ಆಗಲಿ. ಈ ಹಾಡನ್ನು ಮಾತ್ರ ಏನ್ ಮಾಡಬಾರ್ದು? ರಕ್ತ ಕೋಟೆಯೊಳಗೆ ನನಗೇನು ಯಾಡಲ್ಲಿ ಹೇಳ್ತಾ ವಾಕ್ಯ ಹೇಳ್ತಾ ಈ ಹಾಡನ್ನು ಕೇಳ್ತಾ ಇರ್ತೀನಿ, ನೀವು ಹೇಳ್ತಾನೇ ಇರಬೇಕು. ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಮಾರ್ಕ ಸುವಾರ್ತೆ 5ನೇ ಅಧ್ಯಾಯ 1 ರಿಂದ ಧ್ಯಾನ ಮಾಡ್ತಾ ಹೋಗೋಣ. ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನ ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಎದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಎಲ್ಲರೂ ಒಂದೊಂದು ವಾಕ್ಯವನ್ನು ಓದಿ. ಅವನು ನಿತ್ಯ ರಾತ್ರಿಯಾಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾನೆ, ನನ್ನನ್ನು ಕಾಣಬೇಡ ಎಂದು ಹೇಳಿದನು. ಯಾಕಂದರೆ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕಂದರೆ ನಾವು ಬಹು ಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೋಗವು. ಆ ಗುಂಪು ಓಡಿ ಕಡಿದಾಗ ಸ್ಥಳದಿಂದ
ಕಡಿದಾದ ಸ್ಥಳದಿಂದ ಸಮುದ್ರದೊಳಗಡೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸು ಇದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದಿದ್ದವನನ್ನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದವರು ಆ ದೆವ್ವ ಹಿಡಿದವನಿಗೆ ಹೀಗಾಯಿತೆಂಬುದನ್ನು, ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನ ಬೇಡಿಕೊಂಡರು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿಯೇ ఇరుತ್ತేనెందు అతనన్న వేడతొడగిదను. ఆయన వానికి సెలవీయగా, నీవు నీ ఇంటి వారి యొద్దకు వెళ్ళి ప్రభువు నీ యందు కనికరపడి నీకు చేసిన కార్యములన్నిటినీ వారికి తెలియజేయమనెను. వాడు వెళ్ళి యేసు తనకు చేసినవన్నీ దేకపోలిలో ప్రకటింపవారంగగా అందరూ ఆశ్చర్యపడిరి. ಆಮೆನ್. ಓದಂತ ಪ್ರತಿಯೊಬ್ಬ ಮಕ್ಕಳನ್ನ ದೇವರು ಆಶೀರ್ವಾದ ಮಾಡಲಿ. ಆಮೆನ್. ಹಲ್ಲೆಲೂಯಾ. ಹೊರಗಡೆ ಒಂದ್ಸತಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸ್ರಿ, ಇಲ್ಲಿ ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಆದಂತ ಒಂದು ಅದ್ಭುತ ಎಲ್ಲಿದೆ, ಒಂದು ವಿಶೇಷತೆ ಇದೆ. ಈ ವಿಶೇಷತೆ ತಿಳ್ಕೊಂಡಿದೆ ಆದ್ರೆ ನಾವೆಲ್ಲರೂ ಫಲ ಕೊಡೋರಾಗಿರ್ತೇವೆ. ಆಮೆನ್. ಯಾಕಂದ್ರೆ ದೇವರಲ್ಲಿ ಇರುವಂತವರು ದೇವರಿಗಾಗಿ ಹೆಂಗೆ ಸಾಕ್ಷಿಯಾಗಿರ್ಬೋದು, ಫಲ ಕೊಡಬಹುದು ಅಂತೇಳಿ ನಾವು ಇದನ್ನ ತಿಳಿದುಕೊಳ್ಳೋಣ. ದೇವರಿಗೆ ಸ್ತೋತ್ರವಾಗ್ಲಿ. ಪ್ರಾರ್ಥಿಸೋಣ. ತಂದೆಯ ದೇವರೇ, ನೀನು ಮಾತಾಡು, ನಿನ್ನ ದಾಸರ ಮಕ್ಕಳು ಎಲ್ಲರೂ ಬಲಗಳು ಸಹಾಯ ಮಾಡಪ್ಪ. ಪವಿತ್ರಾತ್ಮ ಈ ಜಾಗದಲ್ಲಿ ಕರ್ತನೆ ಈ ರಾಸನ್ನ ಬಯಲುಪಡಿಸಿ ಸೈತಾನನ ಮನಸ್ಸನ್ನ ಕನಸಿಗೆ ಹೃದಯಗಳನ್ನ ಕಟ್ಟಾಕಿ ಹೃದಯ ಅನೇಕರನ್ನ ಕರ್ತನೆ ಸುವಾರ್ತೆ ಹೇಳದ ಹಾಗೆ, ಸಾಕ್ಷಿ ಹೇಳದ ಹಾಗೆ, ಫಲ ಕೊಡದ ಹಾಗೆ ಕಟ್ಟಿದಂತ ಕಟ್ಟು ಯೇಸು ನಾಮದಲ್ಲಿ ಕಟ್ಟು ಒಡೆಯಲ್ಪಡಿದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಇಲ್ಲಿಂದ ಪ್ರತಿಯೊಬ್ಬ ಆತ್ಮಗಳು ಅಪ್ಪ ಫಲ ಕೊಡುವುದಾಗಿ ಕರ್ತನೆ ನಿನ್ನ ನಾಮ ಮಹಿಮೆಗಾಗಿ ನೀನು ಮಾತಾಡಿಸ. ಈ ಸಮಯದಲ್ಲಿ ಕರ್ತನೆ ದೇವದೂತರು ಈ ಜಾಗದಲ್ಲಿ ಕರ್ತನೆ ಸಭೆಯ ಸುತ್ತಲೂ ಕರ್ತನೆ ಅಪ್ಪ ದೊಡ್ಡ ಪಾದದಲ್ಲಿ ನಿಂತಿದ್ದಕ್ಕಾಗಿ ಸ್ತೋತ್ರ. ಸೈತಾನ ಸಂಬಂಧಪಟ್ಟಂತ ಅನೇಕ ವ್ಯಕ್ತಿಗಳು ಕುಟುಂಬಗಳು ಇರುವುದರಿಂದ ಅವರು ಸಹ ಯೇಸು ನಾಮದಲ್ಲಿ ಬಿಡುಗಡೆಯಾಗಿ ದೇವರ ರಾಜ್ಯಕ್ಕೆ ಒಳಗಡೆ ಬರುವ ಹಾಗೆ ನೀವು ಸಹಾಯ ಮಾಡಿಸಿ. ಚಿಕ್ಕ ಮಕ್ಕಳನ್ನು ದೊಡ್ಡವರು ಕೊಡ್ತಾರೆ. ಈ ಕಾರ್ಯ ಮಾಡಿದ್ದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಇದ್ದ ಕಾಲದಲ್ಲಿ ಅನೇಕ ಊರುಗಳಿಗೆ ಅವರು ಸುವಾರ್ತೆ ಹೇಳ್ತಾ ಬಂದ್ರು. ಯಾಕೆ ಸುವಾರ್ತೆ ಹೇಳ್ತಾ ಬಂದ್ರು ಅಂದ್ರೆ ಅವರು ಕಳಿಸಲ್ಪಟ್ಟದ್ದೇ ಸುವಾರ್ತೆ ಹೇಳೋದಕ್ಕೆ, ತನ್ನ ತಂದೆಯ ಚಿತ್ತವನ್ನ ನೆರವೇರಿಸೋದಕ್ಕೆ. ಆಮೆನ್. ಆಮೆನ್. ದೇವರ ಆಹಾರ ಏನು ಗೊತ್ತಾ? ದೇವರ ಆಹಾರ ಏನು? ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದೇ ದೇವರ ಆಹಾರ, ದೇವರ ಚಿತ್ತವಾಗಿದೆ. ಆಮೆನ್. ನಿಮ್ಮ ಇಷ್ಟ ಏನು? ನಿಮ್ಮ ಇಷ್ಟ ಏನು? ದೇವರ ಚಿತ್ತವನ್ನು ನೆರವೇರಿಸದೆ ನಮ್ಮ ಆಹಾರನೂ ಆಗಿರ್ಬೇಕು. ನಮ್ಮ ಆಹಾರ ಏನಾಗಿರ್ಬೇಕು? ದೇವರ ಚಿತ್ತವನ್ನ ನೆರವೇರಿಸುವಂಥದ್ದು. ಆಮೆನ್. ಆಮೆನ್. ಇವತ್ತು ನೀವು ಕಿವಿ ಕೊಟ್ಟು ಕೇಳಿದೆ ಆದ್ರೆ ನಿಮ್ಮೊಳಗಡೆಗೆ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಸಾಕ್ಷಿ, ನೀವು ನಿಮ್ಮ ಕುಟುಂಬದವರು ಸೈತಾನ ಕಟ್ಟಿಂದ ಹೊರಗಡೆ ಬಂದ್ಬಿಡ್ತೀರಾ. ಆಮೆನ್. ಆಮೆನ್. ಓಕೆ. ಈ ಸಮಯದಲ್ಲಿ ಆಮೇಲೆ ಅವರು ಸಮುದ್ರದ ಆಚೆದರಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಯಾವ್ದಿದೆ ಗೆರಸೇನ ಸೀಮೆ? ದೇವರು ಯೆಹೂದ್ಯರು ವಾಸ ಮಾಡೋ ಜಾಗ ಅಲ್ಲ ಅದು. ಯೆಹೂದ್ಯರ ವಾಸ ಮಾಡೋ ಪಕ್ಕದಲ್ಲಿರುವಂತಹ ಪಟ್ಟಣವಾಗಿದೆ. ಯೇಸು ಅನ್ಯ ಜನರು ಇರುವಂತಹ ಅಥವಾ ದೇವರನ್ನ ಆರಾಧನೆ ಮಾಡದಿರುವಂತಹ ಜನ ಆ ಜಾಗದಲ್ಲಿ ಇರೋದ್ರಿಂದ ಯೇಸು ಕ್ರಿಸ್ತನ ಆ ಜಾಗಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಹೋಗಿದಾಗ ಏನಾಯ್ತು ಅಲ್ಲಿ ನೋಡುವಾಗ ಆತನ ದೋಣಿಯನ್ನು ಇಳಿದ ಕೂಡಲೇ, ಆಮೆನ್, ಆಮೆನ್, ಹಲ್ಲೆಲೂಯಾ, ನಾವು ಕೇಳಿಸ್ಕೋಬೇಕು. ಯೇಸು ಸ್ವಾಮಿ
ದೋಣಿಯಲ್ಲಿ ಇರೋವರೆಗೂ ಯಾವ ಸಮಸ್ಯೆನೇ ಆಗಿಲ್ಲ ಒಂದು ಜಾಗಕ್ಕೆ. ಆಮೆನ್. ಆ ಪಟ್ಟಣಕ್ಕೆ ಯೇಸು ಸ್ವಾಮಿ ಹೆಜ್ಜೆನ ಹಿಡಿದ ತಕ್ಷಣ ಹೆಜ್ಜೆನ ಒಂದು ಪಾದವನ್ನ ಜಸ್ಟ್ ಎಂಟ್ರಿ ಒಳಗಡೆ ಹೋದ ತಕ್ಷಣ ಒಂದು ಹೆಜ್ಜೆ ಹಿಡಿದ ತಕ್ಷಣ ಅಲ್ಲಿ ಏನಾಯ್ತು ಅಂದ್ರೆ ಆ ಗಮನಿಸಿರಿ, ದೇವರನ್ನ ಆರಾಧನೆ ಮಾಡದಂತಹ ಜಾಗ ಅದು, ದೇವರನ್ನ ತಿಳಿಯದಂತ ಜಾಗ ಅದು, ಕತ್ತಲು ತುಂಬಿದಂತ ಜಾಗ ಅದು, ಮೋಸ ಅನ್ಯಾಯ ತುಂಬಿದಂತ ಜಾಗ ಇದು. ಹೇಳಬೇಕಾದ್ರೆ ಆ ಜಾಗ 100% ಪಾಲು ಸೈತಾನನ ಕಂಟ್ರೋಲ್ ಅಲ್ಲಿರುವಂತ ಜಾಗ. ಯಾವ ಕಂಟ್ರೋಲ್? ದೇವರ ಸ್ತೋತ್ರಮ್ಮ. ಮೊಟ್ಟ ಮೊದಲ ಬಾರಿಗೆ ಒಂದು ಹೆಣ್ಣು ಈ ಜಾಗದಲ್ಲಿ ಆರಾಧನೆ ಅದನ್ನು ಲೀಡ್ ಮಾಡಿದ್ದು ಅನುಷಾ. ದೇವರ ಸ್ತೋತ್ರ, ತುಂಬಾ ಸಂತೋಷ ಆಯ್ತು. ಆಮೆನ್ ಆಮೆನ್. ಗಂಡ್ ಮಕ್ಕಳಿಗೆ ಹಬ್ಬಲ್ಲ ಇದಿಲ್ಲ, ಆಸೆ ಬರ್ತಾ ಇಲ್ಲ ನಿಂತ್ಕೊಂಡು ಆರಾಧನೆ ಮಾಡ್ಬೇಕು ಅಂತ ಒಂದು ಹೆಣ್ಣು ಮಗು ಬಂದಿದೆ. ಆಮೆನ್. ಪವಿತ್ರಾತ್ಮ ಇದ್ರೆ ಖಂಡಿತ ಬರುತ್ತೆ. ಹಲ್ಲೆಲೂಯ. ಬಿಡುಗಡೆ ಆದವರು ಖಂಡಿತವಾಗಿ ದೇವರ ಮಹಿಮೆ ಆಗಿ ಎಲ್ಲ ಜಾಗದಲ್ಲಿ ನಿಂತ್ಕೋಬೇಕು. ಆಮೆನ್. ಕೊಟ್ಟ ಜವಾಬ್ದಾರಿಯನ್ನ, ಕೊಟ್ಟ ಕೆಲಸವನ್ನ ಕರ್ತನ ಮಹಿಮೆಗಾಗಿ ಉಪಯೋಗ ಮಾಡ್ಕೋಬೇಕು. ಅದಕ್ಕಾಗಿ ಸ್ತೋತ್ರ. ಇಲ್ಲಿ ಗಮನಿಸ್ತೀರಿ, ಯೇಸು ಕ್ರಿಸ್ತನು ದೋಣಿಯಿಂದ ಇಳಿದ ತಕ್ಷಣ ಅಲ್ಲಿ ಆದಂತ ಕಾರ್ಯ ಏನು ಗೊತ್ತಾ? ಅಲ್ಲಿ ನೋಡ್ರಿ, ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನ ಎದುರಿಗೆ ಬಂದನು. ಆಮೆನ್. ಹಲ್ಲೆಲೂಯ. ದೆವ್ವ ಹಿಡಿದವನು ಯಾರು ಬಂದಿದ್ದಲ್ಲಿ? ದೆವ್ವ ಹಿಡಿದವನು. ಯೇಸು ಸ್ವಾಮಿ ಆ ಒಂದು ಊರಲ್ಲಿ ಹೆಜ್ಜೆ ಹಿಡಿದ ತಕ್ಷಣ, ಆ ಪ್ರಾಂತ್ಯಕ್ಕೆ ಹೆಜ್ಜೆ ಹಿಡಿದ ತಕ್ಷಣ ಆ ಕತ್ತಲು ಜಾಗ, ಸೈತಾನ ರಾಜ್ಯದಲ್ಲಿರುವಂತ ಜನ ಅಥವಾ ಸೈತಾನ ಕೈಯಲ್ಲಿರುವಂತ ದೆವ್ವಗಳು ಒಬ್ಬ ಮನುಷ್ಯನ ಒಳಗಡೆ ಇದೆ. ಆಮೆನ್. ಈಗಿನ ತರ ಯೇಸು ಸ್ವಾಮಿ ಬರ್ತಾರೆ ಅಂತೇಳಿ ವಾಲ್ ಪೋಸ್ಟ್ ಆಗ್ಲಿ ಅನೌನ್ಸ್ಮೆಂಟ್ ಆಗ್ಲಿ ಏನು ಇಲ್ಲ ಅಲ್ಲಿ. ಆದ್ರೆ ಜನಗಳು ಯಾರು ಬಂದಿಲ್ಲ ಅಲ್ಲಿ. ಆದ್ರೆ ಯೇಸು ಸ್ವಾಮಿ ಬಂದಿದ್ದು ಒಬ್ಬರಿಗೆ ಮಾತ್ರ ಗೊತ್ತಾಯ್ತು. ಯಾರಿಗೆ? ಜೋರಾಗಿ ಹೇಳಿ, ಯಾರಿಗೆ? ಇನ್ನು ಜೋರಾಗಿ ಹೇಳಿ, ಯಾರಿಗೆ? ಆಮೆನ್. ದೇವಕ್ಕೆ ಗೊತ್ತು ದೇವರ ಬಲ ಏನು ಅಂತ. ಹಲ್ಲೆಲೂಯ. ಅದಕ್ಕೆ ದೇವರ ಸೇವಕರು, ವಿಶ್ವಾಸಿಗಳು, ಅಭಿಷೇಕ ಹೊಂದಿದವರು ಒಂದು ಮನೆಗೆ, ಒಂದು ಊರಿಗೆ ಹೋದ ತಕ್ಷಣ ಹೇಳ್ತಾರೆ, ನೀನ್ ನಮ್ಮ ಊರಿಗೆ ಬರಬೇಡ. ಯಾಕೆ ಬರಬೇಡ? ಅವನು ಹೇಳ್ತಾ ಇಲ್ಲ, ಅವನ ಒಳಗೆ ಇರುವಂತ ದುರಾತ್ಮ ನನಗೆ ಕತ್ತಲೇ ಸಾಕು, ನನಗೆ ಇದೇ ಸಾಕು, ನಾನು ಇರೋದ್ರಲ್ಲೇ ಸಾಕು, ಯೇಸು ನೀನ್ ನನಗೆ ಬೇಡಪ್ಪ ಅಂತೇಳಿ ಜನ ಅವಾಯ್ಡ್ ಮಾಡ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸಿರಿ, ಜನ ಯಾರು ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ಒಬ್ಬರಿಗೆ ಮಾತ್ರ ಗೊತ್ತಿದೆ. ಯಾರು? ಒಂದು ಹೆಜ್ಜೆ ಹಿಡಿದ ತಕ್ಷಣ ಇನ್ನೂ ಒಳಗೆ ಬಂದಿಲ್ಲ. ಒಂದೇ ಒಂದು ಹೆಜ್ಜೆ ಹೇಳಿದ ತಕ್ಷಣ ಬಂದಿದ್ದ ಕೆಲಸ ಏನು? ಅಲ್ಲಿ ಒಂದು ಬೆಳಕು, ದೊಡ್ಡ ಬೆಳಕು ಬಂತು ಕತ್ತಲ ಮಧ್ಯದಲ್ಲಿ. ಕತ್ತಲು ತುಂಬಿದಂತ ರಾಜ್ಯದಲ್ಲಿ, ಸೈತಾನ ಆವರಿಸಿಕೊಂಡ ರಾಜ್ಯದಲ್ಲಿ ಯೇಸು ಕ್ರಿಸ್ತನು ಬೆಳಕು ಸಂಬಂಧಪಟ್ಟವನಾಗಿದ್ದಾನೆ, ಬೆಂಕಿಗೆ ಸಂಬಂಧಪಟ್ಟವನಾಗಿದ್ದಾನೆ, ಸೈತಾನ ರಾಜ್ಯವನ್ನು ನಾಶ ಮಾಡಕ್ಕೆ ಬಂದವನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಆ ಜಾಗದಲ್ಲಿ ಇಳಿದ ತಕ್ಷಣ ಅಲ್ಲಿನ ದೆವ್ವಗಳೆಲ್ಲ, ದೆವ್ವ ಹಿಡಿದಂತ ವ್ಯಕ್ತಿ, ಆ ದೆವ್ವ ಹೇಳ್ತದೆ, ಯಾ ದೆವ್ವ ವ್ಯಕ್ತಿ ಮುಂದೆ ಬರ್ತಾನೆ ಯೇಸು ಮುಂದ್ಗಡೆ. ಆಮೆನ್. ಅವನು ಯಾರು ಅಂತ ಹೇಳಿದ್ರೆ, ಅವನು ಯಾರು ಗೊತ್ತಾ? ಅನೇಕ ದೆವ್ವಗಳನ್ನ ಒಳಗೊಂಡಂತಹ ವ್ಯಕ್ತಿ. ಅವನ ಗುಣಲಕ್ಷಣ ನೋಡ್ರಿ, ಓದ್ರಿ. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಇದಕ್ಕಿಂತ ಮುಂಚೆ ಮೇಲಿಂದ ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನು. ಯೇಸು ಸ್ವಾಮಿ ಎಂಟ್ರಿ ಆಗ್ತಷ್ಟು ದೊಡ್ಡ ಕರೆಂಟ್ ಪಾಸ್ ಆಯ್ತಾ ಏರಿಯಾಗೆಲ್ಲ. ಎಲ್ಲೆಲ್ಲ ಮುಚ್ಚಿಕೊಂಡಿದ್ದ ದೆವ್ವಗಳಿಗೆಲ್ಲ ಕರೆಂಟ್ ಶಾಕ್ ಹೊಡಿತು. ಅಂತಂತ ಕರೆಂಟ್ ಶಾಕ್ ಅಲ್ಲ, ದೊಡ್ಡ ಟ್ರಾನ್ಸ್ಫಾರ್ಮರ್ ಡಬ್ಬ ಹಿಂಗಿರ್ತಲ್ಲ, ಟಿಸಿ ಇರುತ್ತಲ್ಲ, ಆತರ ಅದನ್ನು ಮುಟ್ಟಿದ್ರೆ ಟಕ್ ಅನ್ನು ಸುಟ್ಟೋಗ್ತಿರಲ್ಲ, ಆ ತರ ಪವರ್ ಆ ಏರಿಯಾಗೆ ಹೆಜ್ಜೆ ಇಳಿದ ತಕ್ಷಣ ಆ ಭೂಮಿ ಎಲ್ಲೆಲ್ಲ ಆವರಿಸ್ಕೊಂಡಿತ್ತು. ಯಾವ ಗಿಡ ಮರದಲ್ಲಿತ್ತು, ಯಾವ ಮಶಾನದಲ್ಲಿತ್ತು, ಅವೆಲ್ಲ ಕೂಗಾಡೋದಲ್ಲ, ಕಿರ್ಚಾಡ್ತಾ. ಯಾಕೆ ಕಿರ್ಚಾಡ್ತಾ ಅಂದ್ರೆ ಬೆಂಕಿ ಸ್ಟಾರ್ಟ್ ಆಯ್ತು. ಆಮೆನ್ ಆಮೆನ್ ಹಲ್ಲೆಲೂಯಾ. ಯಾವಾಗ ನೋಡ್ರಿ ಒಂದು ಬೆಳಕು ಬಂದ ತಕ್ಷಣ ಕತ್ತಲಿಗೆ ಸಂಬಂಧಪಟ್ಟವೆಲ್ಲ ಕತ್ತಲಿಗೆ ಓಡಿಬಿಡ್ತಾವೆ. ಒಂದು ಕಲ್ಲನ್ನು ತೆಗೆದ ತಕ್ಷಣ ಆ ಕಲ್ಲು ಕೆಳಗಡೆ ಏನೆಲ್ಲ ಇರ್ತವೆ? ಹುಳಗಳು, ಚೇಳು, ಆಮೇಲೆ ಹಾವು, ಕಪ್ಪೆ,
ಜರ್ರಿ ಎಲ್ಲ ಇರ್ತವೆ. ಆ ಕಲ್ಲು ತೆಗೆದ ತಕ್ಷಣ, ಸೂರ್ಯನ ಕಿರಣಗಳು ಬಿಟ್ಟ ತಕ್ಷಣ ಅವೆಲ್ಲ ಎಲ್ಲಿಗೆ ಹೋಗ್ತವೆ? ಕತ್ತಲನ್ನು ಹುಡುಕೊಂಡು ಓಡುವ ಹಾಗೆ. ಆಮೇಲೆ ಯಾಕೆ ಕತ್ತಲು ಸಂಬಂಧಪಟ್ಟವರು ಕತ್ತಲ ಹತ್ರನೇ ಓಡ್ತಾ ಇರ್ತಾರೆ. ಚರ್ಚ್ಗೆ ಬಾ ಅಂದ್ರೆ ಬರಲ್ಲ, ನಾನು ಬಾರ್ಗ್ ಬೇಕಾದ್ರೆ ಹೋಗ್ತೀನಿ ಅಂತಾರೆ. ಆಮೇಲೆ ಹಲ್ಲೆಲೂಯಾ. ಬಾರ್ಗ್ ಹೋದವ್ರನ್ನ ಯಾವತ್ತೂ ಅಷ್ಟು ಯಾರು ಕೇಳಿಲ್ಲ, ಯಾವ ಸಂಘಟನೆ ಕೇಳಿಲ್ಲ, ಯಾವ ವ್ಯಕ್ತಿನೂ ದೊಡ್ಡ ದೊಡ್ಡ ಲೀಡರ್ ಹೇಳಿಲ್ಲ, ಆ ಬಾರ್ಗ್ ಹೋಗ್ಬೇಡ್ರು ಅಂತ ಯಾರನ್ನ ಹೇಳಿದ್ರ? ಆದ್ರೆ ನಿಮ್ಮೂರಲ್ಲಿ ಬಾರ್ಗ್ ಹೋದವ್ರನ್ನ ಯಾರು ತಡೆದಿಲ್ಲ. ಟವಲ್ ಹಾಕಿ ಮುಚ್ಚಿಕೊಂಡು ಕುಡ್ದವ್ರೆ ಜಾಸ್ತಿ ಹೊರತು ಬಾರ್ಗ್ ಹೋಗೋರ್ನ, ಸಿನಿಮಾಗ್ ಹೋಗೋರ್ನ, ಇನ್ನೊಂದು ಕ್ಲಬ್ಗೆ ಹೋಗೋರ್ನ ತಡೆದಿಲ್ಲ. ಆದ್ರೆ ಚರ್ಚ್ಗೆ ಹೋಗೋರು ಮಾತ್ರ వీళ్ళు చర్చికి పోతా ఉండరు. జాతి మారిపోయిండారు. జాతి కాదప్ప మారింది, బాగా ఇడిచిండాము. ఏమి ఇడిచిండాము? బాగా ఇడిచిండాము, యాజ్యాలు ఇడిచిండాము, చెడ్డబాటు ఇడిచిండాము. ಆಮೆನ್. ಇದೆಲ್ಲ ಬಿಟ್ಟಿದವ್ರಿಗೆ ಇಷ್ಟ ಇಲ್ಲ. ಅದು ನೀವು ತಾಗ್ತಾವ ಇಡಿಸ್ತಾವ ಚರ್ಚ್ ಮಾತ್ರ ಹೋದು. ಆಮೆನ್. ದೆವ್ವಗೆ ಇಷ್ಟವಿಲ್ಲದ ಕಾರ್ಯ ಏನಂದ್ರೆ ಯೇಸುವನ್ನ ಕಂಡುಕೋಬಾರ್ದು, ಸಭೆಗೆ ಹೋಗ್ಬಾರ್ದು, ಪ್ರಾರ್ಥನೆ ಮಾಡಬಾರ್ದು, ಸೇವೆಗೆ ಹೋಗ್ಬಾರ್ದು. ನೀನೇನೆಲ್ಲ ಮಾತಾಡು. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವನ ದೊಡ್ಡ ಟಾರ್ಗೆಟ್, ಸೈತಾನನ ದೊಡ್ಡ ಟಾರ್ಗೆಟ್ ಏನ್ ಗೊತ್ತಾ? ಸಭೆಗೆ. ಆಮೇಲೆ ಇನ್ನೊಂದು ಅವನಿಗೆ ಏನಂದ್ರೆ, ಸಭೆ ಒಳಗಡೆ ಹೋಗಿದ್ರು ಸಹ ನನ್ನ ಮಗ ಇಲ್ಲೇ ಇದ್ದಾನೆ, ನನ್ನ ಮಗಳು ಇಲ್ಲೇ ಇದ್ದಾನೆ, ಅವನೇ ಸಾಕ್ಷಿ ಹೇಳ್ತಾನೆ. ಚರ್ಚಿಗೆ ಬಂದವರು ದೇವ್ರ ಮಕ್ಳು, ಚರ್ಚಿಗೆ ಬಂದವರೆಲ್ಲ ದೇವ್ರ ಮಕ್ಳೇನ? ದೇವರ ಮಕ್ಕಳು ಇದ್ದಾರೆ, ಸೈತಾನನ ಮಕ್ಕಳು ಇದ್ದಾರೆ. ಸೈತಾನ ಹೇಳ್ತಾನೆ, ನನ್ನ ಮಗಳು ಅಲ್ಲಿದ್ದಾಳೆ, ನನ್ನ ಮಗನು ಅಲ್ಲಿದ್ದಾನೆ ಅಂತ ಅವನು ಹೇಳ್ತಾನೆ. ಯೇಸು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅಗ್ರಿಮೆಂಟ್ ಆಗಿರ್ತದೆ. ನಿನ್ನ ಕರೆದವ್ರ, ನಿನ್ನ ಒಪ್ಕೊಂಡವ್ರ, ಇಲ್ಲಿದ್ದು ನಿನ್ನನ್ನು ಇದು ಮಾಡ್ತಾರ, ಓಕೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿಮ್ಮ ಸ್ವಭಾವ, ನಿಮ್ಮ ಗುಣ ನೋಡಿ ಹೇಳಬಹುದು ನೀವು ಯಾರ ಅಂಡರ್ ಅಲ್ಲಿ ಇದ್ದೀರಿ ಅಂತೇಳಿ. ಯಾರಾದ್ರೂ ಹೊಸಬರಿಗೆ ಜಾಗ ಕೊಡ್ರಿ ಕೂತ್ಕೊಳ್ಳೋದಕ್ಕೆ, ಓಕೆನಾ? ಗಮನಿಸಿ. ಆಮೆನ್. ಮುಂದೆ ಹೋದ್ರೆ ಅಲ್ಲಿ ಅವನ ವಿಚಾರವಾಗಿ ಏನ್ ಬರೆಯಲ್ಪಟ್ಟಿದೆ? ಅಲ್ಲಿ ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿತ್ತು. ಒಬ್ಬ ಮನುಷ್ಯ ಬರ್ತಾನೆ ಯೇಸು ಸ್ವಾಮಿ ಎದುರಾಗಿ. ಹಲ್ಲೆಲೂಯಾ. ಅವನ ವಾಸಸ್ಥಾನ ಯಾವುದು? ಸಮಾಧಿಯ ಗವಿಗಳೇ ವಾಸಸ್ಥಾನವಾಗಿದ್ದವು. ಅವನ ವಾಸಸ್ಥಾನ ಯಾವುದು? ಸಮಾಧಿ. ಸಮಾಧಿ ಅಂದ್ರೆ ಎಷ್ಟು ಜನಕ್ಕೆ ಇಷ್ಟ? ಅಮ್ಮ, ಎಷ್ಟು ಜನಕ್ಕೆ ಇಷ್ಟ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳುವಂತ ಮಾತೇನೆಂದ್ರೆ, ನೀವು ಎಷ್ಟು ಮೇಲೆ ಇದ್ರು ಸಹ, ಎಷ್ಟರಲ್ಲಿ ಹುಟ್ಟಿದ್ರು ಸಹ, ನೀನ್ ಎಂತ ದೊಡ್ಡ ಶ್ರೀಮಂತನಾಗಿದ್ರು ಸಹ ಒಂದು ದಿವಸ ಎಲ್ಲಿ ಹೋಗೋದು? ಹಾಗಾದ್ರೆ ಬಡವನ ಸತ್ರ ಎಲ್ಲಿ ಮಣ್ಣು ಮಾಡ್ತಾರೆ, ಶ್ರೀಮಂತರ ಸತ್ರ ಎಲ್ಲಿ ಮಣ್ಣು ಮಾಡ್ತಾರೆ? ಎಲ್ರದು ಯಾವ್ದ್ರಲ್ಲಿ ಕರೆಕ್ಟ್ ಆಗಿದೆ? ಸಮಾಧಿಯಲ್ಲೇ ಕರೆಕ್ಟ್ ಇರೋದು. ಶ್ರೀಮಂತರು, ಇವರು ದೊಡ್ಡ ಶ್ರೀಮಂತ ಸತ್ರುನು, MLA ಸತ್ರುನು, ಎಷ್ಟೇ ದೊಡ್ಡ ಅಧಿಕಾರಿಗಳು ಪವರ್ ಏನಿದ್ರು ಅದನ್ನ ಕರ್ಕೊಂಡೋಗಿ ಮಣ್ಣು ಎಲ್ಲಿ ಮಾಡೋದು? ಮಣ್ಣಲ್ಲೇ ಹಾಕ್ತಾರೆ. ಆಮೆನ್. ಬಡವ ಏನು ಗತಿ ಇಲ್ದವ್ರು ಸತ್ರು ಎಲ್ಲಿಗೆ ಎತ್ಕೊಂಡು ಹಾಕ್ತಾರೆ? ಮಣ್ಣಲ್ಲೇ ಹಾಕ್ತಾರೆ. ಮಣ್ಣಿಂದಲೇ ಬಂದು ಮಣ್ಣಿಗೆ ಹೋಗೋದು ನಿನ್ನ ಜನ್ಮ, ಮಾನವನಾಗಿ ಏನೇನ್ ಮಾಡಿ ಹೇಳು, ಮಾನವನಾಗಿ ಏನೇನು ಮಾಡಿದೆ ಹೇಳುತ್ತಮ್ಮ. ಆಮೆನ್. ಹಲ್ಲೆಲೂಯಾ. ಗಮನಿಸ್ರಿ, ಈಗ ಈ ದೆವ್ವ ಹಿಡಿದಂತ ವ್ಯಕ್ತಿಗೆ ಎಲ್ಲಿ ವಾಸಸ್ಥಾನ? ಎಲ್ಲಿ? ಸಮಾಧಿಯ ಗವಿಗಳಲ್ಲಿ, ಸಮಾಧಿ ಇರುವಂತ ಜಾಗದಲ್ಲಿ. ಎಷ್ಟು ಜನ ಸಮಾಧಿಯಲ್ಲಿ ಸೈಟ್ ಕೊಟ್ಟರೆ ಮನೆ ಕಟ್ಕೊಂತೀರ? ಒಬ್ರೇ ಒಬ್ರು. ಹಲ್ಲೆಲೂಯಾ. ನೀವ್ಯಾರು ಫ್ರೀ ಸೀಟಲ್ಲಿ ಒಂದಾಗ ಹೆಚ್ಚು ಕಮ್ಮಿಯಲ್ಲಿ ಹುಣಸೆ ಮರ ಇದ್ದು ಮಶಾಣದಲ್ಲಿ ಧೈರ್ಯ, ಮರಣಂತರ ತುಂಬಾ ಧೈರ್ಯವಾಗಿ ಹೋಗ್ತಾ ಇದೀವಿ. 9:30ಗೆ 10 ಗಂಟೆ ಆಯ್ತು, 10:30 ಆಯ್ತು. ಮಶಾಣ ದೊಡ್ಡದು, ಮಶಾಣದೊಳಗೆ ಹೋಗ್ತಾನೆ ಇದೆ. ಮಶಾಣದಲ್ಲಿ ಈಗಾಗಲೇ ಹೇಳಿದ್ದೀನಿ, ಮಶಾಣದಲ್ಲಿ ಏನಿಲ್ಲ, ಗಲಾಟೆ ಇರಲ್ಲ. ಆದ್ರೆ ಮರಗಳಿರ್ತವೆ, ಮರಗಳಿದ ಮೇಲೆ ಏನಿರ್ತವೆ? ಗಾಳಿನೂ ಇರ್ತದೆ, ಸೌಂಡ್. ಏನ್ ಸೌಂಡ್ ಇರ್ತದೆ? ಎಲ್ಲಿಲ್ದ ಸೌಂಡು?
ನೀವು ಪಿಕ್ಚರ್ ನೋಡಿರ್ತೀರಿ, ಕತೆ ಕೇಳಿರ್ತಿರಲ್ಲ, ಗುಳ್ಳೆ ನೀರು ಕೂಗಿದ್ರೆ ದೈವ ಬಂದೈತೆ, ನಾಯಿ ಕೂಗಿದ್ರೆ ಪಟ ಪಟ ಅಂತೇಳಿ ಕಾಗೆ ಅಥವಾ ಭಕ್ಷ್ಯ ಹೊಡ್ಕೊಂಡ್ರೆ ನಮ್ಮ ಮೈಂಡಲ್ಲಿ ದೆವ್ವ ಅಂತ ಫಿಕ್ಸ್ ಆಗಿರ್ತೇವೆ. ಅಕಸ್ಮಾತ್ ಏನಾಗಿ ನಿನ್ನ ಮರದ ಕೆಳಗೆ ಹೋಗಿ ಕೋತಿನೋ ಗೂಬೆನೋ ತೂಕಕ್ಕೆ ಮರ ಹಿಂಗ ಆಡ್ತನ್ಕೋ, ನಿನ್ನ ಗತಿ ಅಲ್ವಾ? ಮನುಷ್ಯನಿಗೆ ಎಲ್ಲದಕ್ಕಿಂತ ದೊಡ್ಡ ಭಯ ಯಾವುದಂದ್ರೆ ಸಾವು. ಆ ಸಾವುಗೋಸ್ಕರ ಹೆಂಗ್ ಬರುತ್ತೋ ಯಾಕೆ ಬರುತ್ತೋ ಅಂತ ಯಾರಿಗೂ ಗೊತ್ತಿಲ್ಲದ್ರಿಂದ ಪ್ರತಿ ಕ್ಷಣ ಈ ಭಯ ಮನುಷ್ಯನ ಸಾಯಿಸ್ತಾನೆ ಇರ್ತದೆ. ಆದ್ರೆ ಈ ವ್ಯಕ್ತಿ ಇಲ್ಲಿರುವಂತ ವ್ಯಕ್ತಿಗೆ ಯಾವ್ದು ಜಾಗ? ಸಮಾಧಿಗಳಲ್ಲಿ ವಾಸ ಮಾಡುವಂತವರು, ಸಮಾಧಿಯಲ್ಲಿ ಇರುವಂತ ವ್ಯಕ್ತಿ. ಹಲ್ಲೆಲೂಯ, ಆಮೆನ್. ಅವನಿದ್ದಿಲ್ಲ, ಅವನೊಳಗಡೆ ದೆವ್ವಗಳಿದ್ದಾವೆ, ಅವನೊಳಗಡೆ ದೆವ್ವಗಳಿದ್ದಾವೆ. ಈ ದೆವ್ವಗಳು ಈ ಮಶಾನಕ್ಕೆ ಸಂಬಂಧ ಇಲ್ಲ. ಚೆನ್ನಾಗಿ ತಿಳ್ಕೊಡ್ರಿ, ಅನೇಕ ಜನ ಸತ್ತವರೆಲ್ಲ ದೆವ್ವ ಆಗ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಸತ್ತವರೆಲ್ಲ ದೆವ್ವ ಆಗೋದು ಸಾಧ್ಯ ಇಲ್ಲ, ಆಗೋದಿಲ್ಲ. ದೆವ್ವನೇ ಬೇರೆ, ಸತ್ತವರೇ ಬೇರೆ. ಹಾಗಾದ್ರೆ ನಮ್ಮ ಅತ್ತೆ ತರ ಬಂದ್ರಲ್ಲ, ನೇನೆ ಮೀ ಅತ್ತೊಚ್ಚಿಂಡಾನು ಅಂತಾರೆ, ನಾನು ನಿಮ್ಮ ಅಮ್ಮ ಬಂದಿದ್ದೀರಿ ಅಂತ ಹೇಳ್ತಾರೆ, ನಾನು ನಿಮ್ಮ ಅಕ್ಕ ಬಂದಿದ್ದೀರಿ ಅಂತ ಹೇಳ್ತಾರೆ. ఏము కావాలమ్మా? యుగాది పండుగ వచ్చినాము, షీరి పెడతావా, కోడికి వస్తావా, పంది పెడతావా? ಇವರು ಒಂದೇ ಮೆಂಬರ್ ಇರ್ತಾರೆ. ಚೇರ್ಮನ್ ಮೇಲೆ ಯಾರು ಇರ್ತಾರೆ? MLA ಇರ್ತಾರೆ. MLA ಕೆಳಗಡೆ ಯಾರಿದ್ದಾರೆ? ಅನೇಕ ಮೆಂಬರ್ಗಳು, ಅನೇಕ ಚೇರ್ಮನ್ ಇದ್ದಾವೆ. MLA ಮೇಲೆ ಯಾರಿದ್ದಾರೆ? MP ಇರ್ತಾರೆ, ಅಥವಾ ಮಂತ್ರಿಗಳಿರ್ತಾರೆ. ಮಂತ್ರಿಗಿಂತ ದೊಡ್ಡವರು ಯಾರು? ಮುಖ್ಯಮಂತ್ರಿ ಇರ್ತಾರೆ. ಅಂದ್ರೆ ಅದೇ ರೀತಿ ಅವರ ಮೇಲೆ ಯಾರಿದ್ದಾರೆ? ಪ್ರಧಾನ ಮಂತ್ರಿ ಇದ್ದಾರೆ. ಹೋಗ ಇದೇ ರೀತಿಯಾಗಿ ದೆವ್ವದಲ್ಲೂ ಕೂಡ ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾನೆ. ಅವನು ಒಳ್ಳೆ ಟೀಮ್ ಇಟ್ಕೊಂಡಾನೆ. ಹೇಳ್ಬೇಕಂದ್ರೆ ಸೈತಾನು ಒಂದು ಒಳ್ಳೆ ಟೀಮ್ ಇಟ್ಕೊಂಡಿದ್ದಾನೆ. ಅವನ ಟೀಮ್ ಏನ್ ಗೊತ್ತಾ? ಈ ಏರಿಯಾ ಎಲ್ಲ ನೀನ್ ನೋಡ್ಕೋ, ಮಾಲೂರೆಲ್ಲ ನಾನ್ ನೋಡ್ಕೊತೀನಿ, ಹೌದು, ಹಸಂಡಳ್ಳಿ ನೀನ್ ನೋಡ್ಕೋ, ಮಾಸ್ತಿನ ನಾನ್ ನೋಡ್ಕೊಂತೀನಿ. ಒಂದೊಂದು ಪ್ರಾಂತ್ಯಕ್ಕೆ ಕೆಲವು ದೆವ್ವಗಳನ್ನ ಅಪಾಯಿಂಟ್ಮೆಂಟ್ ಮಾಡಿ, ಅದಕ್ಕೆ ಲೀಡರ್ಶಿಪ್ ಮಾಡಿ, ಅದಕ್ಕೆ ಇನ್ನೊಬ್ಬ ಲೀಡರ್ಶಿಪ್ ಮಾಡಿ. ಇವೆಲ್ಲವೂ ಉದ್ದೇಶ ಏನಂದ್ರೆ ಆ ಪ್ರಾಂತ್ಯಗಳನ್ನ ಸೈತಾನನು ತನ್ನ ಹತೋಟಿಲಿ ಇಟ್ಕೋಬೇಕು ಅಂತೇಳಿ ಸೈತಾನನ ದೊಡ್ಡ ಪ್ಲಾನ್. ಆಮೆನ್. ಈಗ ಆ ಪ್ರಾಂತ್ಯದಲ್ಲಿ ಜನ ಸೈತಾನ ಕೈ ಕೆಳಗಡೆ ಸೈತಾನ ಹೇಳುವ ಹಾಗೆ ನಡ್ಕೊಳ್ತಾ ಇರ್ತಾರೆ. ಈಗಂತೂ ಸೈತಾನಿಗೆ ತುಂಬಾ ಈಸಿಯ ಮೆಥಡ್ ಆಗಿದೆ. ಅದೇನಂದ್ರೆ ಮೊಬೈಲ್. ಆಮೆನ್, ಆಮೆನ್. ಯಾವುದು? ಮೊಬೈಲ್. ಅವನು ಎಷ್ಟು ಇನ್ಫ್ಲೂಯೆನ್ಸ್ ಆಗಿದ್ದಾನೆ. ಸೈತಾನ ತನ್ನ ಪ್ಲಾನ್ ಪ್ರಕಾರ ಜಿಯೋ ಇನ್ನೊಂದು ಫ್ರೀ ಮಾಡಿ, ಗಂಡಸರು ಹೆಂಗಸರು ಚಿಕ್ಕವರು ದೊಡ್ಡವ್ರಿಗಿಂತ ಎಲ್ಲರಿಗೂ ಬೇಕೇ ಬೇಕು. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಒಂದು ಬೇಕೇ ಬೇಕು. ಏನದು? ಜೋರಾಗಿ ಹೇಳ್ರಿ, ನಾಚಿಕೆ ಇಲ್ಲ. ಹಲ್ಲೆಲೂಯಾ. ಏನ್ ಬೇಕಂತೆ? ಊಟ ಮಗುಗ್ ತಿನ್ನಿಸ್ಬೇಕಾದ್ರೆ ಏನ್ ಬೇಕು? ಮಗುಗೆ ಮೊಬೈಲು. ಅಮ್ಮನ್ ನೋಡಕ್ ಏನ್ ಬೇಕು? ಹಲ್ಲೆಲೂಯಾ. ಎಲ್ರು ಮೊಬೈಲ್ ಬಿಸಿ. ಸೈತಾನ ಒಂದೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸ್ರಿ, ಇಲ್ಲಿ ವಾಕ್ಯ ಹೋದ್ರಿ, ಸಮಾಧಿಯ ಗವಿಗಳೇ ವಾಸಸ್ಥಾನವಾಗಿದ್ದವು. ಆಮೆನ್. ಅವರ ವಾಸಸ್ಥಾನ ಯಾವುದು? ಯಾಕೆ 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 ದೆವ್ವಗಳು ಅಲ್ಲಿ ಸಮಾಧಿ ಹತ್ರ ಇದ್ದಾವೆ? ಕಾರಣ ಏನು? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅನೇಕರು ಅಗೋರಿಗಳು ಕೇಳಿದ್ದೀರಾ? ಅಗೋರಿಗಳು ಗಂಗಾ ನದಿ ಬೈಲಲ್ಲಿ ಬೇರೆ ಬೇರೆ ಕಡೆ ನೋಡಿರ್ತಾರೆ. ಅನೇಕ ತರದ ಭಂಗಿ ಕುಡಿತಾ ಇರ್ತಾರೆ, ಸಿಗರೇಟ್ ಕುಡಿತಾ ಇರ್ತಾರೆ, ಮತ್ತೆರ್ಸ್ಕೊಂಡಿರ್ತಾರೆ, ಮೈಗೆಲ್ಲ ಇಬ್ಬತ್ತಿ ಬರ್ಸ್ಕೊಂಡಿರ್ತಾರೆ. ಯಾರಾದ್ರೂ ಅವರಿಗೆ ಅವರ ಊಟ ಏನು ಗೊತ್ತಾ? ಅಗೋರಿಗಳಿಗೆ ಊಟ ನನ್ನ ಜೀವಿತದಲ್ಲಿ ಮರೆಯಲಾರದಂತ ನೋವಿನ ಸಂಗತಿ, ವಾಮೆಂಟ್ ಆದ ವಿಚಾರ ಏನಂದ್ರೆ
ಈ ಅಗೋರಿಗಳ ವಿಚಾರವನ್ನ ನೇರವಾಗಿ ಟಿವಿಯಲ್ಲಿ ವಿಡಿಯೋದಲ್ಲಿ ನೋಡಿದ್ದೆ. ಅವ್ರು ಮಾಡೋದೇನಂದು ಗೊತ್ತಾ, ಆ ಗಂಗಾ ನದಿಯಲ್ಲಿ ಪುಣ್ಯಾವೃತ ಅಂದ್ಬಿಟ್ಟು ಅನೇಕ ಜನ ಸಾಯ್ದ ತಕ್ಷಣ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರನ್ನ ಎತ್ಕೊಂಡೋಗಿ ಸುಡ್ತಾರೆ. ಆ ಸುಟ್ಟಿರೋದನ್ನ ಅರ್ಧಂಬರ್ಧ ಎಣೆಗಳನ್ನ ನೀರಲ್ಲಿ ಬಿಟ್ಬಿಡ್ತಾರೆ. ರಿಯಲ್ ಆಗಿ ನಾನು ವಾಂತಿ ಮಾಡ್ಕೊಂಡೆ, ಆ ವಿಚಾರಕ್ಕೆ ನೋವುಪಟ್ಟೆ. ಆ ಉಳಿದಂತಹ ಕೈಗಳನ್ನ ಕಾಲನ್ನ ತಗೊಂಡ್ಬಂದು ತಿಂತಾರೆ. ಎಷ್ಟು ಭಯಂಕರ, ಎಷ್ಟು ಕ್ರೂರ ಅಂದ್ರೆ ಅದು ಮನುಷ್ಯತ್ವ ಅಲ್ಲ, ಅವ್ರ ಒಳಗಿರುವಂತ ದೆವ್ವಗಳು ಮನುಷ್ಯರನ್ನ ತಿನ್ನೋದಕ್ಕೆ, ಮಾಂಸನ ತಿನ್ನೋದಕ್ಕೆ, ಮನುಷ್ಯನ ಮಾಂಸ ತಿನ್ನೋದಕ್ಕೆ ಪ್ರೇರೇಪಣೆ ಮಾಡುವಂಥದ್ದು. ರಿಯಲ್ ಇದು. ಎಷ್ಟು ಜನ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಗೊತ್ತಿಲ್ಲ, ಅದು ನಾಟಕ ಅಲ್ಲ, ರಿಯಲ್. ಅವರಿಗೇನ ಹೆಣ ಸಿಕ್ಕಿಲ್ಲ ಅಂದ್ರೆ ನಿಜವಾದ ಸಿಕ್ಕಿದಂತ ಮನುಷ್ಯನ ಹಿಡ್ಕೊಂಬಂದು ತಿಂದಾಕ್ತಾರೆ, ಕೊಲೆ ಮಾಡಿ ತಿಂದಾಕ್ತಾರೆ. ಇದು ಮನುಷ್ಯನ ಮಾಡೋ ಕೆಲಸ ಅಲ್ಲ, ಇದು ಸೈತಾನ ಮಾಡೋ ಕೆಲಸ, ದೆವ್ವ ಮಾಡುವಂತ ಕೆಲಸ. ನಾವಿಬ್ರಿಗೆ ಮದುವೆ ಮಾಡ್ಕೊಂಡಿದ್ದರಿಂದ ಇಲ್ಲಿವರೆಗೂ ಆ ಹುಡುಗಿನ ಅದೇನೋ ಕಪ್ಪು ತಂದು ಎಲ್ಲರೂ ಪ್ಯಾರಲಲ್ಲಿ ಬೆಳ್ಳಗ್ ಮಾಡ್ಬೇಕಂದ್ರೆ ಈ ಮಂತ್ರವಾದಿ ಈ ಹುಡುಗಿ ಚೆನ್ನಾಗಿ ಕಾಣಿಸ್ಬಾರ್ದು, ಬೆಳ್ಳಗಿರೋ ಹುಡುಗಿನ ಕಪ್ಪಗೆ ಮಾಡಿ ತಿಕ್ಕಿ 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 ಕಪ್ಪಗೆ ಮಾಡಿ ಇಕ್ಕಿದ್ದಾಳೆ. ಕಪ್ಪಗೆ ಮಾಡಿ ಇಟ್ಟಿದ್ದಾಳೆ. ಈಗ ಚರ್ಚಿಗೆ ಬಂದ ಮೇಲೆ ಹುಡುಗಿ ಸ್ವಲ್ಪ ಬೆಳ್ಳಗಾಗಿದ್ದಾಳೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಇದು ನಿಜವಾಗಿ ಈಗ ನಮ್ಮ ಸಭೆಯಲ್ಲಿ ನಡೀತಾ ಇರುತ್ತೆ. ಹೊಸದಾಗ ಆ ಹುಡುಗಿ ಬರ್ತದಲ್ಲ ಸಭೆಗೆ. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಇವ್ರಿಗಾಗಿ ನಾವು ಪ್ರಾರ್ಥಿಸ್ರಿ. ಇವರೆಲ್ಲ ಯಾರ ಕೈಯಲ್ಲಿದ್ದಾರೆ? ಯಾರ ಕೈಯಲ್ಲಿದ್ದಾರೆ? ಜನಗಳು ಯಾರ ಕೈಯಲ್ಲಿದ್ದಾರೆ? ನಾವೇನ್ ಮಾಡ್ಬೇಕಾಗಾದ್ರೆ ವಿಜಯ್ ಸ್ವಲ್ಪ ಎಪ್ಸಪ್ಪ ಪ್ರೇರ್ ಮಾಡ್ಬೇಕು. ಓಕೆ, ವೆರಿ ಗುಡ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲೇ ಎತ್ಕೊಂಡು ಮಶಾಣಿಗೆಲ್ಲ ಹೋಗ್ಬೇಡ್ರಿ, ಮಾಸ್ಟಿಗೆ ಹೋಗ್ಬೇಡ್ರಿ. ಹಲ್ಲೆಲೂಯಾ. ಅವಾಗ ಕೇಳಲ್ಪಟ್ಟಿದ್ದಾರೆ ಅವರ ಜೀವಿತದಲ್ಲಿದೆ ಸಮಾಧಿಯ ಅವನ ವಾಸ ಸ್ಥಳವಾಗಿದೆ. ಆಮೇಲೆ ಅನೇಕ ಸಾರಿ ಅವನನ್ನ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ರು. ಸರಪಣಿಗಳನ್ನ ಕಿತ್ತು ಬೇಡಿಗಳು ಮುರಿದಾಕ್ತ ಮನುಷ್ಯರು ಸ್ವಂತ ಶಕ್ತಿಯಿಂದ ಆ ವ್ಯಕ್ತಿಯನ್ನ ಚೈನಿಗಳನ್ನ ಹಾಕಿದ್ರು, ಹಗ್ಗಗಳನ್ನ ಹಾಕಿದ್ರು. ಅವನ ಹತ್ರ ಅವನೊಳಗಡೆ ಆ ಮನುಷ್ಯನ ಬಲಕ್ಕಿಂತ ದೊಡ್ಡ ಬಲ ಯಾವ್ದು? ಸೈತಾನನ ಬಲ. ಆ ಚೈನ್ ಮನುಷ್ಯನ ಶಕ್ತಿಯಿಂದ ಕಟ್ಟಕ್ಕಾಗಲ್ಲ, ಮನುಷ್ಯನ ಜ್ಞಾನದಿಂದ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ, ಇಲ್ಲ ಡಾಕ್ಟರ್ ಅಮ್ಮ ಇದ್ರು, ಡೆಲಿವರಿ ಆಗ್ತಾ ಇತ್ತು. ಆ ಹುಡುಗಿಗೆ ದೆವ್ವ ಇತ್ತು, ಡೆಲಿವರಿ ಮಾಡಕ್ ಬಿಟ್ಟಿಲ್ಲ. ಡಾಕ್ಟರ್ ನಂಬಲ್ಲ. ಏನ್ ನಂಬಲ್ಲ? ದೆವ್ವ ಇದೆಂತ ನಂಬಲ್ಲ, ದೆವ್ವನೇ ನಂಬಲ್ಲ. ನಾನು ಇಂಜೆಕ್ಷನ್ ನಂಬ್ತಾ ಇದ್ದಿದ್ದ ಅಮ್ಮ ಪಾಪ. ಕೊನೆಗೇನಾಯ್ತು, ಆ ಡಾಕ್ಟರ್ ಅಮ್ಮನ ಹತ್ರಕ್ಕೆ ಸೇರಿಸಲೇ ಇಲ್ಲ, ಡೆಲಿವರಿ ಆಗ್ಲಿಲ್ಲ. ಅಮ್ಮ ಹೋಗಕ್ಕೆ, ದೆವ್ವ ರೇಗಕ್ಕೆ. ನರ್ಸ್ ನಾನು ಹೇಳದ್ನ, ನೀವ್ ಹೇಳಿದ್ 6 ಗಂಟೆ ಆದ್ರೆ ಹೇಳಿದಾರೆ ಅಂದ್ರೆ ಎಲ್ಲಿಗೆ ಅಂದ್ರೆ ಹೇಳ್ತಾರೆ ಬಾರಿಗೆ ಅಂತ. ಪರವಾಗಿಲ್ಲ, ಒಳ್ಳೆ ಪ್ರಕಟಣೆ ಇದೆ ನಿಮ್ಗೆ, ಒಳ್ಳೆ ಗಿಫ್ಟ್ ಇದೆ ನೋಡ್ರಿ ನಿಮಗೆ. ಆಮೆನ್, ಹಲ್ಲೆಲೂಯಾ. ಫಿಲ್ಲಿಂಗ್ ದ ಬ್ಲಾಂಕ್ಸ್ ಅಂತ ಹೇಳಿದ ತಕ್ಷಣ ಟಕ್ ಅಂತ ಉತ್ತರ ಕೊಡ್ತೀರಿ. ತುಂಬಾ ಫಾರ್ವರ್ಡ್ ಇದ್ದೀರಾ, ವೆರಿ ಗುಡ್. ದೇವ್ರ ನಿಮ್ಮನ್ನ ಆಶೀರ್ವದಿಸಲಿ. ಆಮೇಲೆ 6 ಗಂಟೆ ಆದ ತಕ್ಷಣ ಅವ್ನಿಗೆ ಹೇಳಿದ್ದಾರೆ ಅಂದ್ರೆ ಮನೆಗಲ್ಲ, ಮನೆಯಲ್ಲಿದ್ದ ವ್ಯಕ್ತಿಯನ್ನ ಬಾರಿಗೆ ಬಾ, ಬಾರಿಗೆ ಕಾಸಿಲ್ಲ ಅಂದ್ರೆ ನಿನ್ನ ಕಾಲು ಚೆನ್ನ ಡಮರ್, ನಿನ್ನ ಚೊಂಬು ಡಮರ್, ನಿನ್ನ ಬಿಂದಿಗೆ ಡಮರ್. ಇದೆಲ್ಲ ಸಿಟಿಲಿ ಇದೆಲ್ಲ ಗೊತ್ತಿಲ್ಲ, ಹಳ್ಳಿ ಕಡೆ ಸಹಜವಾಗಿ ಹಿಂಗೋಗಿ ಹೆಂಡತಿ ಹಿಂಗ್ ಹೋಗಿ ಬರೋಷ್ಟಕ್ಕೆ ಬಿಂದಿಗೆ ಇಲ್ಲ. ಗಂಡನ ಜೊತೆ ಮಲ್ಕೊಂಡೇ ಇರ್ತಾಳೆ, ಗಂಡ ಎದ್ದು ಹೋಗಿರ್ತಾನೆ, ಪಾಪ ಎಲ್ಲೋ ಹೋಗಿರ್ತಾನೆ ನೋಡಿ, ಕಾಲ್ ಚೈನ್ ಇಲ್ಲ ಕಾಲಲ್ಲಿ. ಹಲ್ಲೆಲೂಯಾ. ತಾಳಿನೂ ಇರಲ್ಲ. ಇದನ್ನ ಪ್ರೇರೇಪಣೆ ಮಾಡಿದ್ಯಾರು? ಯಾರು? ಸೈತಾನನು. ಆ ಟೈಮ್ ಬಂದ್ರೆ ಇರಕ್ ಆಗ್ತಲ್ರಿ, ಅಯ್ಯೋ ಅಯ್ಯೋ ಅಂತ ಇರ್ತಾನೆ. ಕಾರಣ ಏನಂದ್ರೆ ಅದು ಕುಡುಕಾತ್ಮ. ದೇವರು ಒಬ್ಬರಿಗೆ ಕುಡುಕಾತ್ಮ ಬಿಡುಗಡೆ ಮಾಡಿದಕ್ಕಾಗಿದೆ. ನಮ್ಮ ರೆಡ್ಡಪ್ಪ ಇಲ್ಲಿದ್ದಾರ, ರೆಡ್ಡಪ್ಪ ಇಲ್ಲಿ ಕೂತ್ಕೊಂಡಿದ್ರಲ್ಲ, ಅವನ್ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಅವರು ಕುಡಿದು. ಹಲ್ಲೆಲೂಯಾ. ದೇವರ ಹತ್ರ ಅವ್ರನ್ನ ಬಿಡಿಸಿದ್ದಾರೆ. ಇವತ್ತು ಅವ್ರಿಗೆ ಸಾಕ್ಷಿಯಾಗಿ ಕೊಟ್ಟಿದ್ದಕ್ಕಾಗಿದೆ. ಆಮೆನ್. ಓಕೆ, ಗಮನಿಸ್ರಿ,
ಎಲ್ಲಿ ಆ ಸಮಾಧಿಯಲ್ಲಿ ಅವನನ್ನ ಸರ್ಪಣಿಗಳಿಂದ ಬೇಡಿಗಳಿಂದ ಕಟ್ಟಿದ್ರು. ಅವನು ಸರಪಣಿಗಳನ್ನು ಕಿತ್ತು ಮನುಷ್ಯನ ತಂತ್ರಗಾರಿಕೆ ಏನೂ ಆಗ್ಲಿಲ್ಲ. ಜನನ ಹೊಡಿತಾ ಇದ್ದ, ಕಿರ್ಚಾಡ್ತಾ ಇದ್ದ, ಕೂಗಾಗ್ತಾ ಇದ್ದ. ಆದರೆ ಮನುಷ್ಯರು ತನ್ನ ಬಲದಿಂದ ಅವನನ್ನ ಏನ್ರಲ್ಲಿ ಹಾಕಿದ್ರು? ಸರಪಳಿಗಳಿಂದ. ಆಮೇಲೆ ಗೊತ್ತಾಯ್ತು ಇವ್ರಿಗೆ ಇದೇನು ಆಗಲ್ಲ. ಅಲ್ಲಿಂದ ನಮ್ಗೆ ಫೋನ್ ಬಂತು, ಒಬ್ರಿಗೆ ಈ ತರ ಆಗಿದೆ ಬನ್ರಿ ಅಂತೇಳಿ. ಅಲ್ಲಿ ಹೋಗಿ ಇಳಿದ ತಕ್ಷಣ ಸೈಲೆಂಟ್ ಆಗ್ಬಿಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹೇಳ್ಬೇಕಾದ್ರೆ ಇಲ್ಲಂತ ಅನೇಕರು ಒಬ್ಬರಿಬ್ಬರಲ್ಲ, ಎಷ್ಟೋ ಜನ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓಕೆ, ಗಮನಿಸಿರಿ. ನೆಕ್ಸ್ಟ್ ಏನಾಯ್ತಲ್ಲಿ? ಅವನನ್ನು ಇನ್ನು ಯಾರು ಸರ್ಪಣಿಯಿಂದಾಗಲಿ ಕಟ್ಟಲಾರದೆ ಹೋದ್ರು ಕಟ್ಟಕ್ಕಾಗಲೇ ಇಲ್ಲ. ಅವನನ್ನ ಆ ಪ್ರಾಂತ್ಯದಲ್ಲಿ ಹತೋಟಿಗೆ ತಗೊಂಡ್ಬರೋದಕ್ಕೆ ಯಾರ ಕೈಲೂ ಆಗ್ಲಿಲ್ಲ. ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಇವರು. ಮೊನ್ನೆ ಪೇಪರ್ ಅಲ್ಲಿ ನೋಡಿದೆ, ಕೋತಿಗಳು ಜಾಸ್ತಿ ಆಗಿದೆ, ಪೊಲೀಸರು ಆಕ್ಷನ್ ತಗೊಂಡಿಲ್ಲ ಅಂತ ಪೇಪರ್ ಅಲ್ಲಿ ಬಂದಿತ್ತು. ಆಮೇಲೆ ಇವತ್ತು ಏನ್ ಕಂಪ್ಲೇಂಟ್ ಕೊಡ್ಬೇಕು? ದೆವ್ವ ಹಿಡಿದವಂತೆ ಜಾಸ್ತಿ ಆಗಿದೆ. ಹಲ್ಲೆಲೂಯಾ. ಈಗ ಯಾರು ಕಂಪ್ಲೇಂಟ್ ಕೊಡೋದು? ಯಾರಿಗೆ? ಏನಂತ ಕೊಡ್ಬೇಕು? ದೆವ್ವ ಹಿಡಿದವನು ಮನುಷ್ಯ ಇದ್ದಾನೆ, ಈ ದೆವ್ವಗಳನ್ನ ಹೋಗ್ಬಿಟ್ಟು ಜೈಲಾಗ ಹಾಕ್ರಿ ಅಂತ ಕಂಪ್ಲೇಂಟ್ ಕೊಡ್ಬೇಕು. ಪೊಲೀಸ್ ಆಪ್ನ ಏನ್ ಹೇಳ್ತಾನೆ? ಇದೆಲ್ಲ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿಲ್ಲ. ನೀನ್ ಯಾರನ್ನ ಹೊಡೆದ್ರಿ ಹೇಳು, ಬರ್ತೀನಿ, ಅರೆಸ್ಟ್ ಮಾಡ್ತೇವೆ. ಅದ್ರ ದೇವ್ರ ಕಟ್ಟೆ ನೀನು ಹೋಗ್ಬೇಡ, ನಾನು ಬರಲ್ಲ ಅಂತ. ಯಾಕಂದ್ರೆ ಕೋರ್ಟ್ ಯಾವ ಸೆಕ್ಷನ್ ಹಾಕೋದು? ಜಡ್ಜಿ ಯಾವ ಸೆಕ್ಷನ್ ಹಾಕಕ್ ಸಾಧ್ಯ? ದೇವ್ಗಳ ಮೇಲೆ ಆಗತ್ತಾ? ಆಗೋದೇ ಇಲ್ಲ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಈ ದೆವ್ವದ ತೀಟ್ಲೆಗಳು ಒಂದಾ ಎರಡ ತುಂಬಾ ನೋಡಿದ್ದೀವಿ. ಆಮೇನ್, ಆಮೇನ್. ನಾವಂತೂ ದೆವ್ವಗಳಲ್ಲಿ ಸುಮಾರು ಜನಗಳ ದೆವ್ವಗಳು ಹಿಡಿದಂತವ್ರ ಕತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪಾಪ ಅವರ ತಂಗಿ ಜಯಮ್ಮ ದೆವ್ವ ಬಂದ್ಬಿಟ್ಟಿದ್ದು ಅಂದ್ಬಿಟ್ಟು ಕೈ ಕಾಲೆಲ್ಲ ದೊಣ್ಣೆಗಳೆಲ್ಲ ಹೊಡೆದು ಇವಾಗ್ಲೂ ಮೂಳೆ ಕೆಲಸ ಮಾಡಲ್ಲ. ಹೆಣ್ಣಕ್ಕ ಇಲ್ಲ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕಂತೇಳಿ ತುಂಬಾ ಪ್ರಯತ್ನ ಪಡ್ತಾರೆ. 3 ತಿಂಗಳು ಈ ಸಭೆಯಲ್ಲೇ ಇಟ್ಕೊಂಡಿದೀವಿ. ಆಮೇನ್. 3 ತಿಂಗಳು ಈ ಸಭೆಯಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ಕೊನೆಗೆ ಸಂಪೂರ್ಣ ಬಿಡುಗಡೆ ಆದ. ಬಿಡುಗಡೆ ಆಗಕ್ಕೆ ಮುಂಚೆ ಕೊಟ್ಲಲ್ಲ ನಮ್ ಕೆಲಸ, ಅಷ್ಟು ಇಷ್ಟ ಅಲ್ಲ. ಆಮೇಲೆ ಇದೇ ಜಾಗದಲ್ಲಿ ಅದೇ ಕಿಟಕಿ ಪಕ್ಕದಲ್ಲ ಎಮ್ಮ ಮಲ್ಕೊಂತ ಇದ್ರಿ. ನಾವು ಮದುವೆಗೆ ಮುಂಚೆ ನಾವು ಹುಡುಗರಲ್ಲೆಲ್ಲ ಮಲ್ಕೊಂತ ಇದ್ರಿ. ಒಂದು ರಾತ್ರಿ 11:11 ಇನ್ನೇನ್ ಮಾಡೋದು, ಈ ಕಡೆ ತಿರ್ಕೊಂಡು ನಿಂತ್ಕೊಂಡು ಸುಮ್ನೆ ಕುತ್ಕೊಂಡ್ರೆ ಈ ಅಮ್ಮನು ಈಗ ಮಲ್ಕೊಂಡವಳೆ, ಕಾಲುಗಳಿಗೆ ಡಬ್ಬ ಡಬ್ಬ ನೀರು ಹೊಡಿತಾವಳೆ, ಬೀಜ ಹೊಡಿತಾವಳೆ, ಈ ಪರ್ಕೆ ಕಡೆ ಎತ್ಕೊಂಡು ಸಿಗರೇಟ್ ಹಿಂಗ್ ಕುಡಿತಾವಳೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ವಿಜಿ ಭಾಮ ಇದ್ದಾರೆ, ಜಾನ್ ಅಂತಿದ್ದಾರೆ. ಅವ್ರು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಹೇಳಿ ಗಟ್ಟಾಗಿ ಒಬ್ಬರನ್ನೊಬ್ರು ಇಟ್ಕೊಂಡು ಆಮೇಲೆ ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾನು ಕಾಲೇಜಿಗೆ ಹೋಗ್ಬಿಟ್ಟು ಬಂದು ಆ ಕಿಟಕಿ ಹತ್ರ ಅಲ್ಲಿ ನಂದೇ ಒಂದು ಇದಿದೆ, ಏನೋ ನಂದೇ ಒಂದು ಬೆಡ್ಶೀಟ್ ನಂದೇ ಒಂದು ಹಾಕೊಂಡು ಮಲ್ಕೊಂಡಿದ್ರೆ ನಾನೇನೋ ಪಾಪ ಲೇಟ್ ಆಗಿ ಬಂದೆ. ನನ್ನ ಬೆಡ್ಶೀಟ್ ಹಾಕೊಂಡು ಏಮ ಮಲಗ್ಬಿಟ್ಟ. ನಮ್ಮ ರವಿ ಚಿಕ್ಕಪ್ಪ ಇದ್ರು, ಮಾನವ ಪ್ರೇಯರ್ ಮಾಡ್ತಾರೆ, ಸಭೆ ನಡೆಸ್ತಾರೆ. ನಾನೇ ಅಲ್ಲ ಅಂದ್ಬಿಟ್ಟಿದ್ದೆ. ಅಯ್ಯಪ್ಪ ಏನ್ ಮಾಡ್ದ, ಡಿಸ್ಟರ್ಬೆನ್ಸ್ ಮಾಡ್ಬಾರ್ದು ಅಂದ್ಬಿಟ್ಟು ಐನ ಪಕ್ಕದಲ್ಲಿ ಆರಾಮಾಗಿ ಮಲಗಡೆ. ಆಮೆನ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದಾ ಎರಡಲ್ಲ, ದೇವರ ಕೆಲಸ ಕೊಟ್ಟಿದ್ ನಮಗಿಲ್ಲಿ, ಇನ್ನೂ ಕೊಡ್ತಾನೇ ಇದ್ದಾವೆ. ಆಮೆನ್. ಇದಾದ ಮೇಲೆ ಇಮ್ಮ ಏನ್ ಮಾಡುದು ಗೊತ್ತಾ? ನಮ್ಮ ಪಕ್ಕದಲ್ಲಿ ಮನೆ ಇದೆಯಲ್ಲ, ನಮ್ ಚಿಕ್ಕ ಅಷ್ಟೇ ಶಾಂತ, ಏನೋ ನೆನೆಸ್ಕೋದು ಶಾಂತ. ಬೇಡಪ್ಪ ಎಲ್ಲ ಇದ್ದಿದ್ದ ಮೇಲೆ ಕೇಳಿದ್ರು, ಈ ಅಮ್ಮ ವೆಂಕಟೇಶ್ ನೇನನ್ನು ಯಾರಪ್ಪ ಹಿಂಚೆಪ್ಪ ಬಂಚಿನ ಮಾ ತಲಕಾಯಿ ಮುಂದೆ ನಿಲ್ಲಿಸ್ಕೊಂಡವು. ಹೆಂಗಿರ್ತದ ಹೃದಯ.
ಡವ ಡವ ಡವ. ನಿಮ್ಗೆ ಯಾಕಾದ್ರೆ ಅನುಭವ ಬೇಕಾ? ಈ ದೆವ್ವಗಳ ಕಾಟ ಒಂದು ಎರಡಲ್ಲ, ಅನೇಕ ಸಾಕ್ಷಿಗಳಿದ್ದಾವೆ. ಒಂದು ಎರಡಲ್ಲ, ಸುಮಾರು. ಆಮೇಲೆ ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಹೇಳಿ ನೆಕ್ಸ್ಟ್ ವಿಷಯಕ್ಕೆ ಹೋಗ್ತೀನಿ. ಈ ದೇವ ಸಂಬಂಧಪಟ್ಟಿದ್ದೆಲ್ಲ ಕೆಲವು ಹೇಳ್ಬಿಟ್ರೆ ಮತ್ತೆ ಟಾಪಿಕ್ ಬರಲ್ಲ. ನಾವು ಆ ಮನೇಲಿ ಪ್ರೇಯರ್ ಮಾಡ್ತಾ ಇದ್ದೀವಿ. ಎಲ್ಲ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಒಂದು 4-5 ಜನ ದೆವ್ವ ಹಿಡಿದವರಿದ್ದಾರೆ. ಒಬ್ಬೊಬ್ಬರು 4 ದೆವ್ವಗಳು ಹಿಡ್ಕೊಂಡವೆ. ನಮಗೆ ಗೊತ್ತಾಗ್ತಾರಲ್ಲ. ಒಂದು ದೆವ್ವ ಬಂದು ನೀ ಇಟ್ಲು ಚಚ್ಚಿಪೋತ್ನಿ ಹಂಗೆ ಹಿಂಗಂದ್ರೆ ನಾವೆಲ್ಲ ಬರ್ಕೊಳ್ಳೋದು, ಖುಷಿ ಪಡೋದಿದ್ರಿ. ಸರಿ, ಒಂದು ಸತಿ ಒಬ್ಬ ಬಂದ್ರು. ಅಯ್ಯಮ್ಮಗೆ ನಾವು ಎಲ್ಲರೂ ಚೈನ್ ಪ್ರೇಯರ್ ಮಾಡ್ತಿದ್ದೆ. ಸೆಂಟ್ರಲ್ ಇದ್ದಾರೆ. ಅದು ಮೈಮೇಲೆ ನನ್ನ ಯಾರೊಂದು ಕೊಂಡ್ಕೊಂಡಿದ್ದೆ, ಏರಿಯಾಗೆ ನಾನೇ ಡಾನ್. ಆ ಹೆಸರು ನಾನು ಹೇಳಲ್ಲ. ಅವಾಗ ನಾವು ಹೌದಾ ನೀನ ಡಾನ, ನಮ್ಮ ಹೆಸರನ್ನ ಡಾನ ಅಂತ ಕೇಳಿದ್ವಿ. ನಾನೇ ಅಂತ ಕೈಲಿ ಇಟ್ಕೊಂಡ್ರೆ ಪ್ರಾರ್ಥನೆ ಮಾಡೋದು ಜೋರಾಗಿ ಪ್ರೇಮ. ನಾನು ಕೈಲಿ ಇರೋಕ್ಕಾಗ್ತಾ ಇಲ್ಲ, ನಾನು ಬಿಡ್ರಿ, ನನಗೆ ಗೊತ್ತೀನಿ ಅಂತ ನಾವು ಬಿಟ್ಟಿದ್ದೀವಿ. ಅದು ನಾವ್ ಹೇಳಿದ್ರೇನೆ ಹೋಗೋದು, ನಮಗ್ ಗೊತ್ತಿಲ್ಲ. ಯಾಕಂದ್ರೆ ನಾವು ಹೊಸಬ್ರಲ್ವಾ. ಆಮೇಲೆ ನಾವೇನೋ ನಾವು ಕೈಗಳು ಅಡ್ಡ ಹಾಕೊಂಡ್ಬಿಟ್ರೆ ನಾವು ಹೋಗ್ಬಿಡ್ತದೆ. ಜ್ಞಾನ ಕಡಿಮೆ ನಮಗೆ. ಏಸು ನಾಮ್ ಹೇಳ್ದೆ ಸಾಕು ಅಂತೇಳಿ ಅಷ್ಟೇ ಸಾಕು ಗೊತ್ತಿಲ್ಲ. ನಾವು ಉಪವಾಸ ಇರೋದ್ರಿಂದ ದೆವ್ವ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೇವೆ ಹೊರತು ಏಸು ನಾಮದಲ್ಲಿ ಹೋಗ್ತದೆ ಅಂತ ಆದಿಲ್ಲ. ಆ ನಂಬಿಕೆ ಅಂದ್ರೆ ಹೊಸದಾಗಿ ದೇವ್ರ ನಂಬಿಕೆ. ಸರಿ, ಇನ್ನೊಬ್ಬ ನಂಬಿಕೆ ನಾವೆಲ್ಲರೂ ಮೊಣಕಾಲು ಹಾಕ್ಸಿದ್ವಿ. ಎಲ್ಲ 10 ಜನನು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದೀವಿ. ಒಬ್ಬರ ಮೇಲೆ ಒಂದು ಕೈ ಮೇಲೆ ಈ ಗುಪ್ಪಳನ್ನು ಎಲ್ರ ಕೈ ಮೇಲೆ ಇಟ್ಟಿದ್ವಿ. ಪ್ರಾರ್ಥನೆ ಮಾಡ್ತಾ ಪ್ರಾರ್ಥನೆ ಜೋರಾಗಿ ಸ್ತೋತ್ರ ಯೇಸುವೇ ಏನು ಬಿಡುಗಡೆ ಮಾಡು ಹಂಗೆ ನಾವು ಜೋರಾಗಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಪಾಪ ಇದ್ರ ಮಧ್ಯದಲ್ಲಿ ಬಿಡಿಸ್ರು ಅಂತ ಬಂತು. ಇದೇ ರೀತಿ ಬಿಡಿಸ್ರು ಅಂತ ಬರ್ತದೆ ಅಂತ ಹೇಳಿ ಕಣ್ಣು ನಿಲ್ಲಿಸ್ಬಿಟ್ಟು ನೋಡಿದ್ರೆ ನಮ್ಮ ಕೈನೆಲ್ಲ ಬಿಟ್ಟು ಗುಪ್ಪಳನ್ನ ಕೈ ಗಟ್ಟಿಯಾಗಿ ಹಿಡ್ಕೊಂಡೆ. ಆಮೇಲೆ ಹೇಳಿದ್ರೆ ಗುಪ್ಪಳಣ್ಣ ಯಾವತ್ತಷ್ಟು ಯಾರಿಗೆ ಸಪೋರ್ಟ್ ಮಾಡಬೇಡ. ಇಲ್ಲಿರೋರು ಅಷ್ಟು ದೇವಕ್ಕೆ ಯಾರು ಸಪೋರ್ಟ್ ಮಾಡ್ಬೇಡ್ರಿ. ದೇವಕ್ಕೆ ಸಪೋರ್ಟ್ ಮಾಡ್ಬಂತ ನಿಮ್ಮ ಮನೆ ಒಳಗಡೆ ಬಂದ್ಬಿಡುತ್ತೆ. ಆಮೇಲೆ ಗುಪ್ಪಳಣ್ಣ ಅಪ್ಪ ನಿಮ್ ತಂಡಿಗೆ ಬರಲ್ಲ, ಅದ್ರ ತಂಡಿಗೆ ನಾವು. ಆಮೇಲೆ ಇನ್ನು ವಿಚಿತ್ರ ದೇವಗಳು ನೋಡಿದೀವಿ ನಾವು. ಹಲಲುಯ್ಯ. ಏನ್ ನಿಜಮೇನಾ? ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಗಮನಿಸಿ, ಈ ದೆವ್ವ ಹಿಡಿದ ಮನುಷ್ಯ ಆ ಸಮಾಧಲ್ಲಿದ್ದಾನೆ. ಅವನನ್ನ ಮನುಷ್ಯರ ತಂತ್ರಗಾರಿಕೆಯಿಂದ ಕಟ್ಟುಗಳಾಕಿ ಚೈನ್ ಹಾಕಿ ಮಾಡಿದ್ರೆ ಏನು ಪ್ರಯೋಜನ ಆಗಲಿಲ್ಲ. ಮುಂದೆ ಓದಿ. ಅವನು ನಿತ್ಯವೂ ರಾತ್ರಿ ಆಗಲು ಸಮಾಧಿ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಈಗ ಕಳಿಸ್ರಿ ಆಚೆ ಕಡೆ. ನೀವು ಕರೆದಿದ್ದೀರಲ್ಲ ಮೈ ಯಜಮಾನಿಗೆ ದೈವ ಪಟ್ಟಿದ್ದೆ ದೈವ ಪಟ್ಟಿದ್ದೆ ಅಂತ. ಇವಾಗ ಹೇಳ್ಬೇಕು ದೈವ ಮಿಡಿಸಿಂದಿ. ಜನ ಹೇಳಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಇವಾಗ ಕೆಲವರಿಗೆ ಯೋಚನೆ ಮಾಡ್ತಾ ಇರ್ತಾರೆ, ಇವಾಗ ಚರ್ಚ್ ಮುಗಿದ ತಕ್ಷಣ ಮನೆ ಗಲಾಟೆ ಮಾಡಂದ್ರೆ ಎಲ್ಲ ಹೇಳ್ಕೊಟ್ಬಿಡ್ತದಾನೆ ಪಾಸ್ಟ್ರು. ನಮ್ಮ ಹೆಂಡತಿ ಮಕ್ಕಳೆಲ್ಲ ಹುಷಾರ್ ಬೀಳಂಗಿದ್ದಾರೆ ಅಂತ ಆಯಾ ದೇವಾಲ್ ಯೋಚನೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಆರ್ಭಟಿಸ್ತಾ ಇದಂತೆ. ಆರ್ಭಟಿಸೋದಂದ್ರೆ ಏನು? ದೆವ್ವ ಇರೋದ್ರಿಂದ ಆ ಮನುಷ್ಯ ಕಿರ್ಚಾಡೋದು, ಕೂಗಾಡೋದು. ನಿಮ್ಮೂರಲ್ಲಿ ಕೂಗಾಡ್ತಾನೆ ಅಂದ್ರೆ ಅವನಿಗೇನಿದೆ? ದೆವ್ವ ಇದೆ. ನಿಮ್ಮ ಮನೇಲಿ ಕಿರ್ಚಾಡ್ತಾವ್ರಂದ್ರೆ ನಿಮ್ಮ ಮನೇಲಿ ಏನಿದೆ? ದೆವ್ವ. ಏನೋ ಒಂದು ವಿಷಯ ಬೇಕಷ್ಟೇ ಕಿರ್ಚಾಡೋದಿಕ್ಕೆ. ಅದಕ್ಕೆ ಕಾರಣ ಅವರೆಲ್ಲ ಅವರೊಳಗಡೆ ಅವರ ಹಿಂದ್ಗಡೆ ಇರುವಂತ ದುರಾತ್ಮ ದೆವ್ವ ಇರುವಂತದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಮುಂದೆ ಓದಿ. ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ತನ್ನ ಮೈಯನ್ನ ಹೊಡ್ಕೊಳ್ತಾ ಇದ್ದ. ಆಮೆನ್. ಈಗ ಯಾರಾದ್ರೂ ಇಲ್ಲಿರೋರು ಯಾವತ್ತಾದ್ರೂ ಏನಾದ್ರು ನಿಮ್ಮ ಕಲ್ಲೆತ್ಕೊಂಡು ನಿಮ್ಮ ಬೆರಳನ್ನ, ನಿಮ್ಮ ಕೈನ, ನಿಮ್ಮ ಮೂತಿನ, ನಿಮ್ಮ ಮುಕ್ಕನ್ನ ಹೊಡ್ಕೊಂಡಿದ್ದೀರಾ? ನಿಜ ಹೇಳ್ರಿ. ಆದ್ರೆ ಹುಡುಗ ನನಗೋಸ್ಕರ ವಿಷ ಕೊಡೋರು ಕೂಡ ಇದ್ದಾರ. ಏನಿದು? ನನಗೋಸ್ಕರ
ವಿಷ ಕುಡಿಯೋರು ಕೂಡ ಇದ್ದಾರ. ಇಷ್ಟು ಪ್ರೀತಿನೋ ಏನು ಗೊತ್ತೇನು? ಯೋ ಸ್ವಾಮಿ ಸತ್ತಿದ್ರೆ ಜೈಲಿಗೆ ಹೋಗ್ತದೆ, ಅದು ಗೊತ್ತಾ ನಿನಗೆ? ಆಮೇಲೆ ಕಿವಿಲಿ ಬಂದು ದೆವ್ವ ಏನ್ ಹೇಳುತ್ತೆ? ನೋಡ್ದ ನಿನಗೆ ಮೋಸ ಮಾಡ್ದ, ಸತ್ತೋಗು. ನೋಡ್ದ ನಿನಗೆ ಮೋಸ చేసి చచ్చిపో, చూస్తాను స్విచ్ ఆఫ్ చేసుకున్నాడు, ఫోన్ చేయి, బ్లాక్ మెయిల్ చేయి. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಸ್ಮೈಲ್ ಕೊಟ್ಟಿಲ್ಲ ಅಂದ್ರೆ ಸತ್ತೋಗ್ತಾರೆ. ನಗದೇ ಇಲ್ಲ, ಅದಕ್ಕೆ ನಾನು ಸತ್ತೋಗ್ತಾ ಇದ್ದೀನಿ. ಏನ್ ನಗ್ದಿಲ್ಲ? ನಗದೇ ಇಲ್ಲ ಅಂತ ಸೂಸೈಡ್ ಮಾಡ್ಕೊಳ್ತೀಯ ಅಂದ್ರೆ ಅದನ್ನು ಆ ಅಮ್ಮನೋ ಆ ಅಪ್ಪನ ಯಾವಾಗ ನಾನು ನಗದಾಗ ಫೋನಲ್ಲಿ ಫೋಟೋ ಹಿಡ್ಕೊಂಡು ಭದ್ರವಾಗಿರೋ. ಬಟ್ ಏನ್ ಮಾಡ್ಬೇಡ, ಯಾಕಂದ್ರೆ ಮನುಷ್ಯ ಯಾವಾಗ್ಲೂ ನಿಂತ್ಕೊಂಡೇ ಇರಕ್ಕಾಗತ್ತಾ? ಅದಕ್ಕೆ ಚೆನ್ನಾಗಿ ನಗದಾಗ ಆ ಅಪ್ಪನೋ ಹೆಂಡತಿನೋ ಗಂಡನೋ, ನನ್ನ ಹೆಂಡತಿ ನಗ್ದಿಲ್ಲ, ನನ್ನ ಗಂಡ ನಗ್ದಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾವಾಗ್ಲಾದ್ರೂ ಚೆನ್ನಾಗಿ ನಗಿಯುವಾಗ ಒಂದು ಫೋಟೋ ಹಿಡ್ಕೊಂಡು ಫೋನಲ್ಲಿ ಫ್ರಂಟಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಬೇಜಾರಾದಾಗ ನಗು ಮಗ ನೋಡ್ಕೊಂಡಿರ್ರಿ. ಆದ್ರೆ ಈ ತೀರ್ಮಾನಕ್ಕೆಲ್ಲ ಹೋಗ್ಬಿಡ್ರಿ. ಯಾವ ತೀರ್ಮಾನ? ಸಾಯೋ ತೀರ್ಮಾನ. ಆಮೆನ್, ಆಮೆನ್. ಅವಾಗ మన బలి బాగుంటుంది, ఫోటోలు చూసినప్పుడు మళ్ళీ బాగుంటుంది, విపది వింట్లుండవు. ఆమెన్. Praise the Lord. Praise the Lord. Hallelujah. ಇಲ್ಲಿ ಗಮನಿಸಿರಿ, ಅಲ್ಲಿ ವಾಕ್ಯ ನೆನಪಿಟ್ಟಿದೆ. ಅವನು ತನ್ನ ಶರೀರ ಇಲ್ಲ ಅಂತ ಹೇಳ್ತೀರ. ನೀನು ಎಷ್ಟು ಟಾರ್ಚರ್ ಕೊಟ್ಟಿದ್ರೆ ಅದು ಸಾಯ್ಬೇಕಲ್ವಾ? ಆಮೆನ್. Praise the Lord. Hallelujah. ಇರುವವರೆಗೂ ಸಾಧ್ಯವಾದಷ್ಟು ಸಂತೋಷವಾಗಿ ಸಮಾಧಾನವಾಗಿರ್ಬೇಕು ದೇವರ ಮಕ್ಕಳು. ಈ ಸೈತನ ರಾಷ್ಟ್ರ ಗೊತ್ತಾದ್ರೆ ನಿಮ್ಮ ಕುಟುಂಬದಲ್ಲಿ ಸಂತೋಷವಾಗಿರ್ತೀರಾ? ಎಷ್ಟು ಜನ ಆಮೇಲೆ ಹೇಳ್ತೀರಾ? Hallelujah. ನೋಡಿ, ಇಷ್ಟು ಬಿಸಿಲಲ್ಲಿ ಇದ್ರು ಸಹ ನೀವು ಎಷ್ಟು ಖುಷಿಯಾಗಿದೆ ನೋಡ್ರಿ. Hallelujah. ಆದ್ರೆ ದೇವ್ರ ಚಿತ್ತವಾದ್ರೆ ನಾಳೆ ವಾರ AC ಬರಲಿಂದ ಪ್ರಾರ್ಥನೆ ಮಾಡ್ರಿ. ಆಮೇಲೆ ಕಾಸು ಮಾತ್ರ ಕೊಡಬೇಡಿ, ಎಲ್ಲ ಬರಲಿ, ಇನ್ಕಮಿಂಗ್ ಬರಲಿ, ಔಟ್ ಗೋಯಿಂಗ್ ಮಾತ್ರ ఇట్లే మండుతూనే పర్వాలేదు పాస్టర్, ఆ పని మాత్రం విషయం ఆ పని. ఇక్కడ ఏసీ కావాలా, చల్లగా కూకోనాలా, అదంతా వద్దు. వస్తే న్యూస్ చల్లగా ఉంటావు. ఎవరు చల్లగా? నేనే ఉండేది అక్కడ. ఎవరు చల్లగా ఉండేదమ్మా? ఆ చల్లగానే వద్దు, నాకు అసలు పోయేది వద్దు. ఉడికితే 3 అవర్లు ఉడుకుతాం, ఇంటికి పోతాం. ఈ చర్చ్ మాత్రం చల్లగా ఉండేది ఇడిసేదే లేదు. ಜನವಾವೇಶ ಮಾಡಿದಾಗ ಆ ಪ್ರಾಂತ್ಯವನ್ನ ಆಳ್ವಿಕೆ ಮಾಡ್ತಿದ್ದಂತಹ, ಆ ಆಳ್ವಿಕೆಯನ್ನ ಕವರ್ ಮಾಡಿದಂತಹ ಎಲ್ಲಾ ಕತ್ತಲ ಶಕ್ತಿಗಳು, ದೆವ್ವಗಳು ಓಡಿ ಬಂದು ಯಾರಿಗೆ ಅಡ್ಡ ಬೀಳ್ಬೇಕು? ಯಾರಿಗೆ ಅಡ್ಡ ಬೀಳ್ಬೇಕು? ಇಡೀ ಲೋಕದಲ್ಲಿ ದೆವ್ವಗಳಾಗ್ಲಿ, ಮನುಷ್ಯರಾಗ್ಲಿ, ಯಾವುದಾಗ್ಲಿ, ಪ್ರಕೃತಿ ಆಗ್ಲಿ, ಸೃಷ್ಟಿಕರ್ತರಿಗೆ ಅಡ್ಡ ಬೀಳಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೆ ಅಡ್ಡ ಬೀಳ್ಬೇಕು? ಯೇಸಪ್ಪನ ದೆವ್ವಗಳು ಅಡ್ಡ ಬಿದ್ದು. ಅದರ ಅರ್ಥ ಏನಂದ್ರೆ, ನೀನೇ ಯಜಮಾನ, ನೀನೇ ಸೃಷ್ಟಿಕರ್ತ, ನನಗೂ ಯಜಮಾನ ನೀನೇ, ಈ ಲೋಕಕ್ಕೆ ರಕ್ಷಕರು ನೀನೇ ಅಂತ ಡಿಕ್ಲೇರ್ ಮಾಡ್ತಾವೆ. ಕೆಲವರು ಯಾರು ಬೇಜಾರು ಮಾಡ್ಕೊಂಡು ಯಾರು ಹೇಳ್ತಾ ಇಲ್ಲ. ನಮ್ಮ ರಹಸ್ಯಗಳೆಲ್ಲ ಹೇಳ್ತಾವ್ರೆ, ನಾನು ಹೆಂಗ ಆಮೇಲೆ ಹೇಳಿ? ಆಮೇಲೆ ಹಲ್ಲೆಲೂಯಾ. ಎಷ್ಟು ಜನ ಬಿಡುಗಡೆ ಹೊಂದವರು ಮಾತ್ರ ಸಂತೋಷವಾಗಿ ಅಲೆ ಹೇಳಕ್ ಸಾಧ್ಯ. ಒಂದೊಂದೇ ಬರ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ದೇವ್ರಿಗೆ ಸ್ತೋತ್ರ. ಹಲ್ಲೆಲೂಯಾ. ಆಚೆ ಕಡೆ ಒಂದ್ಸತಿ ಅಲ್ಲಿ ಹೇಳ್ರಿ ನೋಡ. ಓ ದೇವ್ರ ಸ್ತೋತ್ರ. ಜೀವನ ವೆರಿ ಗುಡ್. ಹಲ್ಲೆಲೂಯಾ. ಬಿಡುಗಡೆ. ಹಲ್ಲೆಲೂಯಾ. ಯಾವ್ದ್ರಿಂದ ಬಿಡುಗಡೆ? ದೆವ್ವದಿಂದ ಬಿಡುಗಡೆ, ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ. ಆಮೆನ್. ದೆವ್ವಗಳು ಬಂದು ಅಡ್ಡ ಬಿದ್ದು ಹೇಳ್ತವೆ ಏನಂತೇಳಿ? ಯೇಸು ಸ್ವಾಮಿ ಜಗಳಕ್ಕ ಹೋದ್ರು. ಪರಾತ್ಪರನ ದೇವರ ಮಗನೇ, ನನ್ನ ಕೊಡವೆ ನಿನಗೆ ಯಾಕೆ? ಯೇಸು ಸ್ವಾಮಿ ಯಾಕೆ ತಂಟಿಗೆ ಹೋದ್ರ? ದೇವಾಗ ಹೇಳಿದ್ರು, ಕತ್ತಿಯನ್ನು ಹತ್ಕೊಂಡ ಜಗಳಕ್ಕ ಕಾಂಪ್ರಮೈಸ್ ಬಂದ್ಬಿಟ್ಟ ದೇವರುಗಳು. ನನ್ನ ಕೊಡುವೆ ನಿನಗೆ ಯಾಕಪ್ಪ? ಆಮೆನ್. ನೆಕ್ಸ್ಟ್, ದೇವರಾಣೆ ದೆವ್ವ ಆಣೆನೇ ಇಡಬಾರ್ದು. ದೇವರು ಹೇಳಿದ್ದಾನೆ, ಭೂಮಿ ಮೇಲೆ ಆಗ್ಲಿ, ಆಕಾಶದ ಮೇಲೆ ಆಗ್ಲಿ, ಸಿಂಹಾಸನದ ಮೇಲೆ ಆಗ್ಲಿ, ಏನೇನಿರಬಾರ್ದು? ಆಣೆ ಇಡಬಾರ್ದು. ಅದ ದೆವ್ವ ಇರುತ್ತೆ,
ಏನೋ ಯಾತ್ರ ಮೇಲೆ ದೇವರಾಣೆ. ಓ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಅಂತೇಳಿ ಮಸಾಜ್ ಮಾಡ್ತಾರದು ದೆವ್ವ. ಕೆಲವರು ಗಂಡಸರು ಹೆಂಗಸರು ಇದ್ದೀರಾ, ಆಣೆ ಇಟ್ರೆ ಮಾತ್ರನೇ ಒಪ್ಪೋದು, ಅಲ್ಲಿವರೆಗೂ ನಿಜ ಆಗಿದ್ರೆ ಒಪ್ಪೋದೇ ಇಲ್ಲ. ನೀವು ಆ ಕಡೆ ಪೈಟ್ ಮೇಲೆ ಅದ ಚಪ್ಪು మా అమ్మ తోడుకోలేదు, మా ఆ వాళ్ళు తోడుకోలేదు, వీళ్ళు తోడుకోలేదు, అదంతా ಒಂದು దేవుని చెప్పు. ఏ ಸಪ್ಪತೋಡು ನೀನು ಪೋಲು ಅವಾಗ ಈ ಅಮ್ಮನಿಗೆ ಸಮಾಧಾನ. ಕಾರಣ ಆಣೆ ಇಡಿಸಿದ್ದ ಅಯ್ಯಮ್ಮ ಅಲ್ಲ, ಆ ಅಮ್ಮನ ಒಳಗಿದ್ದಂತಹ ಯಾಕಂದ್ರೆ ಆಣೆ ಇಟ್ರೆ ನೀನು ಫೆಲೋಶಿಪ್ ಮುರಿದೋಗುತ್ತಲ್ವಾ, ದೇವ್ರ ವಾಕ್ಯ ಮುರಿದೋಗುತ್ತಲ್ವಾ, ಅದಕ್ಕೆ ಆಣೆ ಇಡಿಸೋದು. ಕೆಲವರಿಗೆ ಆಣೆ ಇಡೋವರೆಗೂ ಸ್ಟಾರ್ಟಿಂಗ್ ಕೆಲವರು ಬೇಜನ ಆಣೆ ಇಟ್ಟು ಮೋಸ ಮಾಡಿರ್ತಾರೆ. ಅದಕ್ಕೆ ಅವರು ಆ ವೀಕ್ನೆಸ್ ನೋಡ್ಕೊಡು, బిడ్డల పైన చెప్పు, బిడ్డల పైన ఆడబెట్టు, నా 2 బిడ్డలు తోడు, ನಾನು ಇಬ್ಬರ ಮಕ್ಕಳ ಆಣೆ ಆಗು. ಏನ್ ರಾಮಚಂದ್ರಣ್ಣ ದೆವ್ವ ಹೇಳುತ್ತೆ ಏನಂತೇಳಿ, ದೇವರಾಣೆ ಅವ್ನು ನೋಡ್ರಿ ಎಷ್ಟು ಅಮರ್ಸ್ತಾನೆ, ಆಣೆ ಇಡ್ತಾನೆ. ಅವ್ನು ಗೊತ್ತು ಆಣೆ ಇಡಬಾರ್ದು ಅಂತೇಳಿ, ಆದ್ರೆ ಅವನು ಹೇಳ್ತಾನೆ ದೇವರಾಣೆ ನನ್ನನ್ನ ಕಾಡಬೇಡ ಎಂದು ಹೇಳಿದನು. ಆಮೇಲೆ ಯಾಕಂದ್ರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು. ಇಷ್ಟೆಲ್ಲ ನೋಡ್ಬೇಡಿ, ಒಂದೇ ಮನೆ ಹೋಗ ಬಿಟ್ಟೋಗ. ಅಮ್ಮ ಎಸ್ ಸ್ವಾಮಿ ಕೇಳ್ಕೊಂಡ್ರ, ಯಾವಾಗ ಹೋಗ್ತೀಯಮ್ಮ, ಏನ್ ಬೇಕು? ಇನ್ನೊಬ್ಬರಿಗೆ ನಮ್ಮ ಚರ್ಚಲ್ಲಿ ದೆವ್ವ ಹಿಡಿದಿತ್ತು, ಸುಳಿವಿಗೆ ಹೋಗಿದ್ರಿ, ಪಾಸ್ಟರ್ ಮನೇಲಿ ಇದ್ದೀವಿ. ಅಲ್ಲಿದ್ದಾಗ ನಾನು ವಿಶ್ವಾಸಿನೇ, ದೆವ್ವ ರೇಗ್ಬಿಟ್ಟದೆ ಹೇಳ್ಬಿಟ್ಟು ಕೇಳ್ತೇನೆ ಗೊತ್ತಾ, నేను పోతాను ಚಾರ್ಜ್ ಕಾಸ್ಟ್ಲಿ ಅಂತ ವಿಚಿತ್ರ ಕೇಳ್ತಾರೆ. ನಾನು ಕೇಳಿದ ಬಸ್ಗಳಿಗೆ ದೆವ್ವಗಳಿಗೆಲ್ಲ ಯಾವ ಬಸ್ ಸ್ಟ್ಯಾಂಡ್ ಇದೆ, ದೆವ್ವಗಳಿಗೆ ಯಾವ ಬಸ್ ಇದೆ, ಟಿಕೆಟ್ ಬೇರೆ ಕೇಳ್ತಾನೆ. ಈ ಟಿಕೆಟ್ ತಗೊಳ್ಳೋ ಕಂಡಕ್ಟರ್ ಇನ್ನೆಂತ ದೆವ್ವ ಆಗಿರ್ಬೇಕು. ನಾನು ಅಲ್ಲಿ ಇದ್ದೀನಿ, నాకి ಚಾರ್ಜ್ಗೆ ಕಾಸ್ಟ್ಲಿ, ನೀನು పోతాను. ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ, ದೇವರಿಗೆ ಸ್ತೋತ್ರ ಮಾಡುವ. ಯೇಸುವನ್ನ ಆರಾಧನೆ ಮಾಡೋಣ, ಎಷ್ಟು ಒಳ್ಳೆಯವರು ನೋಡ್ರಿ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಿ, ಆಮೆನ್. ಓಕೆ, ಮುಂದೆ ಹೋದ್ರಿ. ಯಾಕೆಂದರೆ ಎಲ್ಲಾ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ದಂಡು ಅಂದ್ರೆ ನಾವು ಜಾಸ್ತಿ ಜನ ಇದ್ದೇವೆ, ಯಾಕಂದ್ರೆ ನಾವು ಬಹುಮಂದಿ ಇದ್ದೇವೆ ಹೇಳಿ. ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು, ನನ್ನನ್ನ ಈ ಸೀಮೆಯಿಂದ, ಯಾವ ಸೀಮೆ? ಅದಕ್ಕೊಂದು ರಾಜ್ಯ ಇದೆ. ಯಾವುದಕ್ಕೆ? ದೆವ್ವ ವಾಸ ಮಾಡೋದಕ್ಕೆ, ಸೈತಾನ ವಾಸ ಮಾಡೋದಕ್ಕೆ ಒಂದು ರಾಜ್ಯ ಇದೆ, ಜಾಗ ಇದೆ, ಒಂದು ಊರಿದೆ. ಈಗ ಆ ಕತ್ತಲು ತುಂಬಿದಂತ, ದೆವ್ವಗಳು ತುಂಬಿದಂತ ಆ ಜಾಗಕ್ಕೆ ಯೇಸು ಕ್ರಿಸ್ತನು ಪ್ರವೇಶ ಮಾಡುವಾಗ ದೆವ್ವಗಳು ಕೇಳ್ತವೆ ಏನಂತೇಳಿ, ಈ ಸೀಮೆಯಿಂದ ಹೊರಡಿಸಬೇಡವೆಂದು. ಯಾಕಂದ್ರೆ ಸುಮಾರು ವರ್ಷಗಳು ಈ ಸೀಮೆ ಯಾರ ಕಂಟ್ರೋಲ್ ಇದೆ? ಅವನು ಹೇಳುದು, ಈ ಸುಮಾರು ವರ್ಷಗಳು ಇದೆಲ್ಲ ನನ್ನ ಕೈಯಲ್ಲಿದೆಯಪ್ಪ, ನೀನೇ ಎಲ್ಲ ಓಡಿಸ್ಬೇಡ ಪ್ಲೀಸ್ ಪ್ಲೀಸ್. ಯಾರು ಕೇಳ್ತಿರೋದು? ದೆವ್ವಗಳು ಯಾರನ್ನ? ಏನಪ್ಪ ಪ್ಲೀಸ್ ಯಾರು ಕೇಳ್ತಿರೋದು? ಯಾಕೆ? ಒಂದೇ ಕ್ಷಣದಲ್ಲಿ ಹೋಗಿ ಪಾತಾಳಕ್ಕೆ ಅಂದ್ರೆ ಹೋಗ್ಬಿಡ್ಬೇಕಷ್ಟೇ. ಅದ್ರ ದೆವ್ವಗಳಿಗೆ ಗೊತ್ತು, ಎಲ್ಲ ದೇವರ ಬಲ, ದೇವರ ಮಹಿಮೆ ಎಲ್ಲ ಗೊತ್ತು. ಅದಕ್ಕೆ ಕೇಳ್ತಾ ಇದ್ದೇವೆ. ನಾವು ತುಂಬಾ ಜನ ಇದ್ದೇವೆ, ಹೆಚ್ಚು ಕಮ್ಮಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು 6,000 ಆತ್ಮಗಳಿರಬಹುದು, ದುರಾತ್ಮಗಳಿರ್ಬೋದು. ಎಷ್ಟಂತೆ? ಯಾಕಂದ್ರೆ ರೋಮ್ ಆ ಒಂದು ಸಾಮ್ರಾಜ್ಯದಲ್ಲಿ ಒಂದು ಸೈನ್ಯದ ಒಂದು ಬೆಟಾಲಿಯನ್, ಒಂದು ಗುಂಪಿಗೆ ಅದನ್ನ ಕರಿತೇವೆ 6,000, ಇನ್ನೊಂದು ದೇಶದಲ್ಲಿ 2,000, ಇನ್ನೊಂದು ದೇಶದಲ್ಲಿ 1,000, ಇನ್ನೊಂದು ದೇಶದಲ್ಲಿ 3,000. ಅವ್ರ ಸೈನ್ಯ ಬಲ ತಕ್ಕ ಹಾಗೆ ಆ ತರ ಇರುತ್ತದೆ. ಆ ಪ್ರಾಂತ್ಯದಲ್ಲಿ ಅಲ್ಲಿ ಹೆಚ್ಚು ಕಮ್ಮಿ 2,000 ಹಂದಿಗಳಂತ ನಾವು ನೋಡ್ತೇವೆ, ಆದ್ರೆ ಅಲ್ಲಿ ಹೆಚ್ಚು ಕಮ್ಮಿ 6,000 ಆತ್ಮ ಶಾಂತಿ ಬರ್ತದೆ. ಆಮೇಲೆ ಒಂದು ದಿವಸ ಏನ್ ಮಾಡ್ತೋ, ಅನೇಕ ಬೀರ್ ಬಾಟ್ಲು ಅದು ಇದೆಲ್ಲ ಎಲ್ಲ ಒಂದು 10 ಬಾಟ್ಲ 20 ಬಾಟ್ಲ ತಗೊಂಡು ಬಾರಿಂದ ತಗೊಂಡು ಹೋಗ್ತಾ ಇದ್ದಾನೆ. ಬಾರಿಂದ ತಗೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಆತ್ಮಿಗೆ ಸುಮಾರು ದೆವ್ವಗಳಿದ್ದ ಆತ್ಮಿಗೆ, ನಿಮ್ಮ ಅಮ್ಮನಿಗೆ ಫೋನ್ ಮಾಡು ಅಂತೇಳಿ ದೆವ್ವನೇ ಹೇಳ್ತದೆ. ಇವತ್ತು ಬರಲ್ಲ ಮನೆಗೆ, ಇಷ್ಟೇ ಅಂತ ಹೇಳ್ಬಿಡು, ಒಬ್ಬನೇ ಮಗ ಅಂತ ಹೇಳಿದಾಗ ಮಾತಾಡಬಾರ್ದು. ಹೇಳಿದಾಗ ಆ ದೆವ್ವ ಫೋನಲ್ಲಿ ಹೇಳ್ತಾ ಇದೆ ಅವ್ರ ಅಮ್ಮಗೆ, ಅಮ್ಮ ನನ್ನನ್ನು ಯಾರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನ್ನ ಜೀವಿತ ಮುಗಿದೋಯ್ತು, ನನ್ನನ್ನು ಮರ್ತು ಬಿಡ್ರಿ,
ನಾನು ಇನ್ನ ಬರೋದಿಲ್ಲ ಮನೆಗೆ, ಇವತ್ತೇ ನನ್ನ ಜೀವಿತ ಕೊನೆ ಅಂತೇಳಿ ಫೋನಲ್ಲಿ ಮಾತಾಡ್ತಾರೆ. ಈ ಮಾತಾಡ್ತವೆ ಎಂತ ತಾಯಿಗೆ ಏನಾಗುತ್ತೆ? ನೋವಾಗುತ್ತೆ ಇಲ್ವಾ? ನೋವಾಗುತ್ತೆ. ಈ ತರ ಅಂದಾಗ ನೀನು ಕರ್ಕೊಂಡು ಹೋಗ್ತಿರೋದು ಯಾರು ಅಂತ ಹೇಳಿದ್ರೆ ಅದು ಮಾತ್ರ ಹೇಳ್ತಾ ಇಲ್ಲ. ಗೊತ್ತಿಲ್ಲ, ಒಂದಷ್ಟು ಜನ ನನ್ನ ಕರ್ಕೊಂಡು ಹೋಗ್ತಾರೆ. ಅದು ಯಾರು ಕರ್ಕೊಂಡು ಹೋಗ್ತಾರೆ? ದೆವ್ವ, ಜನಗಳಲ್ಲ. ಅಷ್ಟು ಬಾಟ್ಲ್ ತಗೊಂಡೋಗಿ ಭಾರತದಿಂದ ತಗೊಂಡೋಗಿ ಅವನ ಹೊಸೂರು ಬೆಟ್ಟ ಇದೆಯಲ್ಲ, ಆ ಬೆಟ್ಟದ ಕೆಳಗಡೆ ಚೆನ್ನಾಗಿ ಕುಡಿದು ಆ ಬಾಟ್ಲ್ ಒಡೆದು ಕೈ ಎಲ್ಲ ಕೊಯ್ಕೊಂಡಿದ್ದಾನೆ. ಮೈ ಎಷ್ಟು ಜಾಗ ಇದೆ ಅಷ್ಟು ಕೊಯ್ಕೊಂಡಿದ್ದಾರೆ ಬಾಟ್ಲಲ್ಲಿ. ಆ ದೆವ್ವಗಳೆಲ್ಲ ಸೇರ್ಕೊಂಡು ಸಾಯಿಸ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಆ ಟೈಮಲ್ಲಿ ವೇಣು ಬ್ರದರ್ ಫೋನ್ ಮಾಡಿದ್ರು, ಅವ್ರ ತಾಯಿನ ಫೋನ್ ಮಾಡಿದ್ರು, ಇವರ ಪಿಲ್ಸ್ಕೊಂಡ್ ತೊಗೊಂಡ್ರಯ್ಯ ಇಟ್ಟಿಟ್ಲ ಚಪ್ರಿ ಅಂತ ಹೇಳಿದ್ರು. ಅವತ್ತು ಮಾಸ್ತಿಯಲ್ಲಿ ಜಾತ್ರೆ, ಅಲ್ಲಿ ಬಂಗಾರದ ಅಂಗಡಿ ಇದೆಯಲ್ಲ, ಅದ್ರ ಮೇಲೆ ನಾನು ನಮ್ಮ ಫ್ರೆಂಡ್ ಒಬ್ಬರು ಕುತ್ಕೊಂಡು ಮಾತಾಡ್ತಾ ಇದ್ವಿ ದೇವ್ರ ಬಗ್ಗೆ. ಚಂದ್ರ ಸ್ವಾಮಿ ಸರ್ ಅಂತೇಳಿ ಮಾತಾಡೋದಕ್ಕೆ ಫೋನ್ ಬಂತು. ನನ್ನ ತಕ್ಷಣ ತುಂಬಾ ಸೀರಿಯಸ್ ಆಗಿದೆ, ಏನಾಗ್ತದೆ ಗೊತ್ತಿಲ್ಲ, ನನ್ನ ಮಗನ ಲಾಸ್ಟ್ ಅಂತ ಇವತ್ತು ಇನ್ನು ಸಾಯಿಸ್ಬಿಡ್ತಾರಂತೆ ಅಂತ ಹೇಳುವಾಗ ಯಾರಕ್ಕೂ ನನಗೂ ಅರ್ಥ ಆಗ್ತಾ ಇಲ್ಲ, ಅವ್ರಿಗೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದು ಮಾಡ್ತಾರದು ಯಾರು? ಈಗ ಬಟ್ಟೆಗಳೆಲ್ಲ ಬಿಚ್ಚಾಕ್ಬಿಟ್ಟು ಚೆನ್ನಾಗಿ ಎಲ್ಲಾ ಬಾಟ್ಲು ಕುಡಿಸಿದ್ದಾರೆ. ಆ ದೆವ್ವ ಕುಡಿಸಿ ಲಾಸ್ಟ್ಗೆ ಆ ಬಾಟ್ಲು ಒಡೆದು ಬಿಟ್ಟು ಕೈ ಎಲ್ಲ ಕೊಯ್ಸಿದ್ದಾರೆ. ಕೊಯ್ದು ಬಿಟ್ಟು ಸತ್ತಿಲ್ಲ. ಕೊನೆಗೆ ಆ ದೆವ್ವ ಹೇಳ್ತದೆ, ಈ ಬೆಟ್ಟದಿಂದ ಕೆಳಗೆ ದುಂಬಿಡು, ಬಿದೋಗ್ಬಿಡು, ಅವಾಗ ನೀನು ಸತ್ತೋಗ್ತೀಯ ಅಂತೇಳಿ. ಅವಾಗ ನಾನಿಲ್ಲಿ ಪ್ರೇಯರ್, ಆ ಒಂದು ಬಿಲ್ಡಿಂಗ್ ಮೇಲೆ ಪ್ರೇಯರ್ ಮಾಡ್ತಾ ಇದ್ದೀನಿ. ಒಂದು 6:30 ಟೈಮ್, ಆ ಟೈಮ್ 6:30 7 ಗಂಟೆ ಟೈಮಲ್ಲಿ ಇಮಿಡಿಯೇಟ್ಲಿ ತುಂಬ ಫೋನಲ್ಲೇ ಪ್ರೇಯರ್ ಮಾಡ್ತಾನೆ. ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಪ್ರೇಯರ್ ಮಾಡ್ತಾ ಇದ್ದೀನಿ. ಅದನ್ನ ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆದಂತ ಅದ್ಭುತ ಏನಂದ್ರೆ ಆತನಿಗೆ ಒಂದು ಪ್ರಜ್ಞೆ ಬಂತು. ಒಬ್ಬರಲ್ಲಿ ಯೇಸುವನ್ನ ನಂಬ್ರಿ, ಯೇಸು ಸ್ವಾಮಿ ಬಿಡುಗಡೆ ಮಾಡುವಂತನಾಗಿದ್ದಾನೆ. ಆಮೆನ್. ಈಗ ಅವಾಗ ಹೇಳ್ತಾ ನೋಡ್ರಿ, ದೆವ್ವಗಳು ನಮ್ಮ ಬಿಡುವೆ ನೀಗೇಕೆ ಅಂತ ಹೇಳಿದಾಗ ಹೇಳಿದಂತ ಮಾತೇನು ಗೊತ್ತಾ? ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡವು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳು ದೊಡ್ಡ ಹಿಂಡು ಇತ್ತಂತೆ. ಆಮೇಲೆ ಅಂದ್ರೆ ಇಸ್ರಾಯೇಲ್ ದೇಶದಲ್ಲಿ ಯಹೂದ್ಯರು ವಾಸ ಮಾಡೋ ಜಾಗದಲ್ಲಿ ಹಂದಿಗಳು ಮೇಯಿಸೋದಿಲ್ಲ, ಹಂದಿಗಳು ಒಳಗಡೆ ಬರೋದಿಲ್ಲ. ಗೊತ್ತಾ? ಹಂದಿಗಳು ಎಲ್ಲಿ ಬರಲ್ಲ? ಯೆರೂಸಲೇಮಿನಲ್ಲಿ ದೇವರು ವಾಸ ಮಾಡೋ ಜಾಗದಲ್ಲಿ, ಅಥವಾ ದೇವರ ಮಕ್ಕಳು ಯಹೂದ್ಯರು ವಾಸ ಮಾಡೋ ಜಾಗದಲ್ಲಿ ಹಂದಿಗಳ ಪ್ರವೇಶವಿಲ್ಲ. ಅದರಲ್ಲಿ ಹಂದಿಗಳಿದಾವಂದ್ರೆ ಅಲ್ಲಿ ಕತ್ತಲು ತುಂಬಿದಂತ ಜಾಗ, ದೆವ್ವಗಳಿರುವಂತ ಜಾಗ, ಸೈತಾನ ಆಕ್ರಮಣ ಮಾಡಿಕೊಂಡ ಜಾಗ. ಆ ದೆವ್ವಗಳು ಅಲ್ಲಿದ್ದಾಗ, ಅಥವಾ ಆ ದೆವ್ವಗಳು ಕೇಳ್ತವೆ, ನಾವು ಆ ದೆವ್ವಗಳು ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳಿಸಿಕೊಡು. ಒಂದು ವೇಳೆ ಹಿಂದ್ಗಡೆ ಕುರಿಗಳಿತ್ತೇನೋ ಹಸುಗಳಿತ್ತೇನೋ ಅವು ಯಾವ ಕೇಳಿಲ್ಲ. ಯಾಕಂದ್ರೆ ಹಿಂದ್ಗಡೆ ದೇವರ ಮಕ್ಕಳು ವಾಸ ಮಾಡೋ ಜಾಗ, ಯೆಹೂದ್ಯರು ವಾಸ ಮಾಡೋ ಜಾಗ, ಯೇಸು ಕ್ರಿಸ್ತನಿರೋ ಜಾಗ, ಬೆಳಕಿರೋ ಜಾಗ, ಅಲ್ಲಿ ಪ್ರವೇಶ ಅಲ್ಲಿಲ್ಲ. ಅದು ಕೇಳಿದ್ದಿಲ್ಲ ಅಂದ್ರೆ ಯಾಕೆ ಹಸುಗಳು ಕೇಳಿಲ್ಲ? ಯಾಕೆ ಬೇರೆ ಪ್ರಾಣಿಗಳು ಕೇಳಿಲ್ಲ? ಹಂದಿಗಳು ಒಂದು ರೀಸನ್ ಅಂದ್ರೆ ಅಶುದ್ಧಿಗೆ ಕಾರಣ. ಹಳೆ ಒಡಂಬಡಿಕೆಯಲ್ಲಿ ಅದು ನಿಷೇಧ ಇದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಅದು ನಂತರ ಹೋದ್ರಿ, ಸಾಲ ಜಾಸ್ತಿ ಆಗಿ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಅಲ್ವಾ? ಹೆಂಡತಿ ಬೇಸರದಿಂದ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೆಂಡತಿ ಗಂಡನ ತಾಳಕ್ಕಾಗದ ಗಂಡನ ಕಾಟ ತಾಳಕ್ಕಾಗದ ಗಂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳಿ ಅತ್ತೆ ಸೀಮೆಣ್ಣೆ ಹಾಕಿ ಸುಟ್ಟಾಕ್ಬಿಟ್ಟವಳೆ. ಇವರು ಆ ಕಾಲ ಹೋಯ್ತು, ಅತ್ತೆನೇ ಸುಟ್ಟಾಕ್ತಾರೆ. ಆಮೇಲೆ ಆ ಕಾಲದಲ್ಲಿ ಅತ್ತೆಯವರೆಲ್ಲ ಸೇರಿ ಸೊಸೆಯನ್ನ ಏನ್ ಮಾಡೋರು? ಈಗೆಲ್ಲ ವರದಕ್ಷಿಣೆ ಕೊಡಂಗಿಲ್ಲ. ಹುಡುಗಿರಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡ್ ಬರ್ಬೇಕು. ಹುಡುಗಿರು ತುಂಬಾ ಕಡಿಮೆ ಆಗ್ಬಿಟ್ಟಾರೆ. ಯಾಕಂದ್ರೆ ಎಲ್ಲಾ ಅಭಾಷೆಯನ್ನು ಮಾಡಿಸಿ, ಯಾಕೆ ಅಭಾಷೆಯನ್ನು ಮಾಡಿದ್ರು? ಸ್ಕ್ಯಾನಿಂಗ್ ಮಿಷಿನ್ ಬಂದ ಮೇಲೆ ಅನೇಕ ಜನ ಗೊತ್ತಾಯ್ತು, ಹೆಣ್ಮಗುವ ಬೇಡ ಮುಗಿಸ್ಬಿಡಪ್ಪ. ಯಾಕೆ ಮುಗಿಸ್ಬಿಡಪ್ಪ ಅಂದ್ರೆ, ಅಯ್ಯಮ್ಮನಿಗೆ ಒಡವೆ ಹಾಕೋ, ಗಾಡಿ ತೆಗೆದುಕೊಡು, ಚೈನ್ ತಗೊಡು, ಮದುವೆ ಮಾಡಿ ಅನ್ನಷ್ಟಕ್ಕೆ ಸಾಕಾಗ್ಬಿಡ್ದು ನಮ್ಗೆ ಹೆಣ್ಮಗು ಬೇಡ ಅಂತ ಅಂದ್ರು. ಇವತ್ತು ಹೆಣ್ಮಕ್ಳು ಸಿಗ್ತಾ ಇಲ್ಲ. ಹೆಣ್ಮಕ್ಳು ಸಿಕ್ಕದೆ ಕಾರಣ ಅನೇಕರು ಮದುವೆ ಆಗ್ದಿರುವ ಗಂಡಸರ ಸಂಘ ಮಾಡ್ಕೊಂಡು ನಮ್ಗೆ ಹೆಂಡತಿ ಬೇಕಪ್ಪೋ ಹೆಂಡತಿ ಅಂತ ಸಂಘ ಕಟ್ಕೊಂಡವ್ರು.
ಹೊಟ್ಟೆಯಲ್ಲೇ ಮಗುನ ಅಬಾರ್ಷನ್ ಮಾಡಿಸೋದು ದೊಡ್ಡ ಅಪರಾಧ. ಅದು ದೆವ್ವದ ಸಿಸ್ಟಮ್. ಅದು ಮಕ್ಕಳು ಕೊಡುವಂತ ಬಹುಮಾನ ದೇವರಾಗಿರೋದ್ರಿಂದ ಮಕ್ಕಳನ್ನ ಸಾಯಿಸೋಕೆ, ಜನ ಸಾಯಿಸೋಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರಾದ್ರೂ ಅಬಾರ್ಷನ್ ಮಾಡಿಸಿದ್ರೆ, ಅಬಾರ್ಷನ್ ಮಾಡ್ಸಕ್ ಹೆಲ್ಪ್ ಮಾಡಿದ್ರೆ ನೀವು ಶಾಪಗ್ರಸ್ತರು. ಇವತ್ತೇ ಯೇಸು ಕ್ರಿಸ್ತನಲ್ಲಿ ಅರಿಕೆ ಮಾಡಿ ಅದನ್ನ ಬಿಡುಗಡೆ ಮಾಡ್ಕೋಬೇಕು. ಆಮೇಲೆ ನೀವು ಯಾವಾಗ ಅರಿಕೆ ಮಾಡಿ ಬಿಡುಗಡೆ ಆಗ್ತದೋ ಅವಾಗ ನಿಮ್ಮ ಮೈಯಲ್ಲಿ ಏನು ಪ್ಲಾನ್ ಇದ್ದಾಗ ದೆವ್ವ ಹೇಗಾದ್ರೂ ಮಾಡಿ ಗರ್ಭದಲ್ಲಿದ್ದಾಗಲೇ ಆ ಮಗುವನ್ನ ಸಾಯಿಸೋದಕ್ಕೆ ಅವಾಗಲೇ ಪ್ಲಾನ್ ಮಾಡ್ತಾ ಸೈತಾನ. ಇನ್ನೂ ಹೃದಯ ಬಂದಿಲ್ಲ, ಇನ್ನೂ ಏನು ಗೊತ್ತಿಲ್ಲ, ಮೂಳೆಗಳು ಬೆಳೆದಿಲ್ಲ, ನರ ಬೆಳೆದಿಲ್ಲ, ಅವಾಗಲೇ ದೇವರ ಗರ್ಭದ ಮೇಲೆ ಪ್ಲಾನ್ ಮಾಡಿ, ಹೆಣ್ಣು ಗಂಡ ಅದ್ರ ಮೇಲೆ ದೇವರು ಪ್ಲಾನ್ ಮಾಡಿದ್ದ. ಆ ಪ್ಲಾನ್ ಗೊತ್ತಾಗಿರೋದು ಯಾರಿಗಂದ್ರೆ ದೆವ್ವಕ್ಕೆ. ಅದಕ್ಕೆ ದೆವ್ವ ಏನ್ ಮಾಡುತ್ತೆ? ಹೊಟ್ಟೆಲೇ ಅಬಾರ್ಷನ್ ಮಾಡೋಕೆ ಪ್ಲಾನ್ ಮಾಡ್ತಾನೆ ಸಹಿತ. ಅದರಲ್ಲಿ ಮನುಷ್ಯನೇ ಯೂಸ್ ಮಾಡ್ಕೊಳ್ತಾನೆ. ಇಲ್ಲಿ ನೀವು ಕೈ ಎತ್ತಲ್ಲ ಅಂತ ನನಗೆ ಗೊತ್ತು, ಕೈ ಎತ್ತ ಅವಶ್ಯಕತೆನೇ ಇಲ್ಲ. ನೀವು ಇಲ್ಲಿ ಯಾರಾದ್ರೂ ಅಬಾರ್ಷನ್ ಮಾಡಿಸ್ಕೊಂಡಿದ್ರೆ, ಅಬಾರ್ಷನ್ ಹೆಲ್ಪ್ ಮಾಡಿದ್ರೆ, ಕಾಸು ಕೊಟ್ಟಿದ್ರೆ, ಊಟದಲ್ಲಿ ವಿಷ ಹಾಕಿದ್ರೆ, ನಿಮ್ಮ ಕೈಯನ್ನು ನೋಡಿ ದೇವ್ರ ಮುಂದೆ ಇಟ್ಟು ಅರ್ಕೆ ಮಾಡಿ ಈ ದಿನ ಅದನ್ನು ಹೊರಗಡೆ ಬರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಹೇಳ್ತಾರೆ ಸತ್ಯನ ನಂಬ್ತೀರಾ? ಅಮ್ಮಾಯ್, ಯೇಸುವಿನ ರಕ್ತ ಸೈತನ ಎಲ್ಲ ಕಟ್ಟುಗಳಿಂದ ಬಿಡುಗಡೆ ಆಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂದೆ ಹೋದ್ರಿ. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಹೆಚ್ಚು ಕಡಿಮೆ ಎಷ್ಟು ಸಾವಿರ? 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವನು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡೋದಕ್ಕೆ ಹೊರಟು ಯೇಸು ಇದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದಿದ್ದವ. ಬಟ್ಟೆಯಿಂದ ಡ್ಯಾಮೇಜ್ ಆಗುತ್ತೆ, ಬಟ್ಟೆಯಿಂದ ನಮ್ಮ ಮರ್ಯಾದೆ ಅಟ್ರಾಕ್ಷನ್ ಆಗ್ತೀವಿ, ದೇವಗಳ ಕೈಲಿ ಪಾತ್ರೆ ಆಗ್ತೀವಿ ಅಂದ್ರೆ ಇವತ್ತು ಚೇಂಜ್ ಆಗ್ಬೇಕು. ನನ್ನ ಬಟ್ಟೆ ಕರ್ತನ ಮಹಿಮೆಗಾಗಿ. ನನ್ನ ಬಟ್ಟೆ ಹಾಕಲು ಯಾರ ಮಹಿಮೆಗಾಗಿ? ದೇವರ ಮಹಿಮೆಗಾಗಿ. ಆಮೆನ್, ಆಮೆನ್. ಅದು ಎಷ್ಟು ಕಾಸ್ಟ್ನೇ ಆಗಿರ್ಲಿ, ಅದು ಎಂತದಾಗಿರ್ಲಿ, ನಾನು ಹಾಕೊಳ್ಳೋದು ಯಾರ ಮಹಿಮೆಗಾಗಿ? ದೇವ್ರ ಮಹಿಮೆ ಎಲ್ಲ ನೀಡ್ಲಿ ಪಾಸ್ಟ್ರೆ. ನನ್ನ ನೋಡಿದ್ರೆ ಜನ ಜಿಂಗಚಕ చూడరా ఇట్లా చూస్తా ఉండಲ್ಲ ఏమండಲ್ಲ ಗಂಗೆ ಗಲ್ 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 ಅಂದೋದ್ರ ಜನಗಳೆಲ್ಲ ಅಬ್ಬಬ್ಬ 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 ఒక నలుగురాన బలే బాగుంది ಅಂದ್ರೇನೆ ಒಂದು ತೃಪ್ತಿ. ಆ ಯಮ್ಮನಿಗೆ ಆ ಅಪ್ಪನ ಖಂಡಿತವಾಗ್ಲೂ ದೆವ್ವ ಹಿಡಿದಿದೆ. ఈ ಕೆಲವರು ಬಟ್ಟೆ ತೆಗಿತಾರಲ್ಲ, 4 ಜನ ಸೇರಿ ఎక్కడ తీసుకుంది నీవు భలే బాగుంది అన్నవరకు నెమ్మది ఇరಲ್ಲ. ಯಾರಿಗೆ? ಕೆಲವರು ಯಾರು ನೋಡ್ತಿದ್ರು, ಕೆಲವರು ಹೋಗ್ಬಿಟ್ಟು ಬುದ್ಧಿ ಇರೋರು ಹೆಣ್ಮಕ್ಳಲ್ಲಿ ಬಿಡಬಾರ್ದಂತೆ, ಬಟ್ಟೆ ಅಂಗಡಿಯಲ್ಲಿ ಬಿಡಬಾರ್ದು, ಕೋಣನ ನೀರಲ್ಲಿ ಬಿಡಬಾರ್ದು. ಯಾರು ಆಮೇಲೆ ಹೇಳಲ್ಲ ನೋಡ್ರಿ. ಆಮೇಲೆ ಹೇಳಿದ್ರಾ? ಹೇಳಿದ್ರು ಕಷ್ಟ, ಹೇಳ್ದಿದ್ರು ಕಷ್ಟ. ಈ ಟೈಮ್ ಯಾಕೆ ಹೇಳಿದ್ರಿ? ನಾನು ಹೇಳಿದ್ದೇನು ಹೇಳ್ರಿ? ಬುದ್ಧಿ ಇರೋರು ಹೆಣ್ಮಕ್ಳನ್ನ ಎಲ್ಲಿ ಬಿಡಬಾರ್ದಪ್ಪ? ಬಟ್ಟೆ ಅಂಗಡಿಯಲ್ಲಿ. ಎಮ್ಮೆ ಕೊಡೋಣ ಬಾ ಅಂದ್ರಿ, ಎಮ್ಮೆ ಬರಲ್ಲ, ನೀರು ಬಿಟ್ಟು ನೀರಲ್ಲೇ ಇರ್ತದೆ. ಹೆಣ್ಣು ಮಕ್ಳ ನೋಡ್ರಿ ಅಂಗಡಿಯಲ್ಲಿ ಬೆಳಗ್ಗೆ ಬಂದು ಕುತ್ಕೊಂಡಿದ್ದಷ್ಟೇ, ಬಟ್ಟೆಗಳೆಲ್ಲ ರಾಶಿ ಆಗಿದೆ. ಇದು ಸರಿಯಿಲ್ಲ, ಅದು ಸರಿಯಿಲ್ಲ, ಅದು ಸರಿ. ಅವನ ಶರ್ಟ್ ಬಾಬಾ ಬಟ್ಟೆ ಹಾಕಿ 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 ಈ ಅವನ ತ್ರಿಪುರ ಸುಂದರಿ ನಿಜಲಾಬಾದ್ ತರಲಿ ಸ್ವಾಮಿ. ತ್ರಿಪುರದಿಂದ, ಯಾವ ಊರಿಂದ? ತಿರುಪುರದಿಂದ ಬಟ್ಟೆ ತರಿಸಿದ್ರಿ. ಈ ತ್ರಿಪುರ ಸುಂದರಿಗೆ ಬಟ್ಟೆ ಸೆಟ್ ಆಗ್ತಾ ಇಲ್ವಲ್ಲ, ಇಷ್ಟು ಬಟ್ಟೆ ಹಾಕಿ. ಯಾವ ಊರಿಂದ ತರಿಸಿದ್ ನಿಮ್ ಬಟ್ಟೆ? ತಿರುಪುರದಿಂದ ಊರಿಗೆ ತರಿಸಿದ್ರಿ. ಇದೇ ಬಟ್ಟೆ ಸೆಟ್ ಆಗ್ಲಿಲ್ಲ, ಇನ್ನೆಲ್ಲ ತರಲಿಲ್ಲ. ಅವನ ಪಾಪ ಒಳಗೊಳಗೆ ಬೇಕೊಂಡು ಎಂತ ಗಿರಾಕಿ ಸಿಗ್ತೇವೆ ಬೆಳಿಗ್ಗೆ ಅಂತೇಳಿ ನಗನೇ ತರ್ತಾನೆ. ಅಕ್ಕ ಜ್ಯೂಸ್ ತರಲ್ಲ, ಟೀ ತರಲ್ಲ, ನಿಮ್ಮನ್ನ ಯಾಮಾರ್ಸಕ್ಕೆ ಬೇಗ ತಗೊಂಡು ಹೋಗಿ ಬೇಗ ಅಂತ. ಆಮೆನ್, ಪ್ರೈಸ್ ದಿ ಲಾರ್ಡ್. ನೀವು ಅವರಿಗಿಂತ ಹುಷಾರು, ಅವರಿಗಿಂತ ಈ ಬಟ್ಟೆ ಮಿಟ್ಲೊಂದಿ, ಈ ಬಟ್ಟೆ ಮಿಟ್ಲೊಂದಿ ವ್ಯಾಪಾರ ಮಾಡಿ ಮಾಡಿ ಅವನಿಗೆ ಕೆಡಿಸಿ ಕ್ಯಾಲೆಂಡರ್ ಸೇರಿಸಿ ಇದಾಯ್ತು. ಅವನಲ್ಲಿ ಬರೋವಾಗ್ಲೇ ಬಂತಪ್ಪ ನಾಸಿನ ಅಮ್ಮನ ಬಂದ್ರೆ ಎಲ್ಲಾ ಬಟ್ಟೆಗಳು ಮೊದಲೇ ಹಾಕ್ಬಿಡ್ಬೇಕಂತ ಫಿಕ್ಸ್. ಜಯಿಸುವಂತ ಸ್ಪಿರಿಟ್. ಯಾರು ಬಟ್ಟೆಗೋಸ್ಕರ ಒದ್ದಾಡ್ತಿರೋ, ಗಲಾಟೆ ಮಾಡ್ತಿರೋ, ಅದೊಂದು ದೆವ್ವ. ಆಮೆನ್, ಆಮೆನ್. ನೀವು ತವ್ರ ಮನೇಲೆ ನಮ್ಮ ಅಪ್ಪನ 300 ರೂಪಾಯಿ ಕೊಟ್ರೆ ಸಾಕು. ಯಾರು ಕೇಳೋದಿಮ್ಮ? ಮದುವೆ ಆಗಿರೋರೆಲ್ಲ ಏನ್ ಮಾಡ್ತೀರಿ? ನಿಮ್ಮ ಅಪ್ಪನ ಎಂತದ್ದು ಕೊಡ್ಬೇಕು? ನಮ್ಮ ಅಪ್ಪನ ತವ್ರ ಮನೆ ಅಂತ ಯಾವ್ದು ಕೊಟ್ರು ಸಾಕಪ್ಪ.
ನಮ್ಮ ಅಪ್ಪನ ಚೆನ್ನಾಗಿರ್ಬೇಕು. ನಿನ್ ಗಂಡ ಏನಾಗ್ಬೇಕು ಹಂಗಾದ್ರೆ? ನಿನ್ ಗಂಡ ಏನಾಗ್ಬೇಕಮ್ಮ? ಇವನು ಇದ್ದಾನೆ 300 ರೂಪಾಯಿ ಸೀರೆ ಕೊಟ್ಟು. ಪಕ್ಕದ ಮನೆ ನೋಡು, ಯಾವ ಪಕ್ಕದ ಮನೆಯೆಲ್ಲ ನೋಡಕ್ಕೆ ಹೋಗ್ಬೇಡಿ, ನೀವೇ ನೋಡ್ಕೊಂಡಿರ್ಬೇಕು. ಆಮೇಲೆ ಅವ್ರನ್ನ ಇವನ್ನ ಹೋಲಿಕೆ ಮಾಡು. ಶಾರುಖ್ ಖಾನ್ ನೋಡು, ಸಲ್ಮಾನ್ ಖಾನ್ ನೋಡು, ಇದನ್ನ ನೋಡಿದ್ರೆ ಕುಟುಂಬ ಕೆಟ್ಟ ಹೋಗ್ತದೆ. ಆಮೇಲೆ ನಾನು ಒಂಥಳಾಗಿರ್ಬೇಕು. ಆಮೇಲೆ ಆಮೇಲೆ ನೋಡ್ರಿ, ಇದ್ರಲ್ಲಿ ತಿನ್ನೋದ್ರಲ್ಲಿ ಒಂದು ಸ್ಪಿರಿಟ್, ಅದೊಂದು ದೆವ್ವ. ಓಸಿ ತಿಂದ್ರೆ, ಓಸಿ ಅಂದ್ರೆ ಹೊಟ್ಟೆ ತುಂಬ ಇಲ್ಲಿವರೆಗೂ ಯಾಕಂದ್ರೆ ಗಂಟಮ್ಮ ಪೀಕಲ್ ಗಂಟ ಕಾಸು ಕೊಟ್ಟು ತಿನ್ಬೇಕಂದ್ರೆ ಇವತ್ತಲ್ಲಿ ತಿನ್ಬಿಟ್ಟು ನೀವು ತಿನ್ರಿ. ಕಾಸು ಕೊಟ್ಟು ತಿನ್ಬೇಕಂದ್ರೆ, ಯಾರಾದ್ರೂ ಕುಡಿಸ್ಬೇಕಂದ್ರೆ ಅಯ್ಯೋ ನೆನ್ನೆಯಿಂದ ನಾನು ತಿಂದೇ ಇಲ್ಲ. ಎಷ್ಟು ತಿಂತೀಯ? 10 ಜನದ್ದು ತಿಂತೀನಿ. ಯಾವ ಸ್ಪಿರಿಟ್ ಇದು? ನಾನು ಹೇಳ್ತಿಲ್ಲಪ್ಪ, ಅಲ್ಲಿ ತಿಂಡಿಕೋದು ಸ್ಪಿರಿಟ್ ಅದು. ನೀನು ಕಷ್ಟಪಟ್ಟು ನೀನು ಎಷ್ಟು ತಿಂತೀಯೋ ಅದು, ಎಷ್ಟು ಕಡಿಮೆ ಊಟ ತಿಂತೀವೋ ಅಷ್ಟು ಆರೋಗ್ಯ. ಗೊತ್ತಾ ನಿಮ್ಗೆ? ವಿಷಯ ಗೊತ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ನೀವು ಅಂದ್ಕೊಂಡು ತಿಂದ್ರೆ ಫುಲ್ಲಾಗಿ ತಿಂದ್ರೆ ಹಿಂದ್ಗಡೆ ಫುಲ್ಲಾಗಿ ಹೋಗ್ತದೆ. ನಿಮ್ಮ ಮೈಗೆ ಹಿಡಿದಿರೋದು ಯಾವ್ದು ಗೊತ್ತಾ? ಹಿಡಿಸೋದು ಚೆನ್ನಾಗಿ ತಿಂದಿರೋದು. ಟಾಯ್ಲೆಟ್ಗೆ ಹೋದ್ರೆ ಕಡಿಮೆ ಬಂದ್ರೆ ಮೈ ಹಿಡಿದೈತೆ ಅಂತ ಅರ್ಥ. ಊಟ ಜಾಸ್ತಿ ಬಿದ್ದೈತೆ ಅಂದ್ರೆ ಮೈಯೇ ಏಮ್ಮ ಅರ್ಥ ಮಾಡ್ತಂದ. ಊಟ ಜಾಸ್ತಿ ಬಿದ್ದೈತೆ ಅಂದ್ರೆ ನೀನ್ ತಿಂದಿರೋದು ಮೈಗೆ ಹಿಡಿದಿಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಚೇರ್ ಇರಲ್ಲ, ಸ್ವಲ್ಪ ಬಿಸಿ ಬಂದಂಗ ಐತೆ ಚೇರ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವೆಂಕಟೇಶ್ ಕರೆಕ್ಟಪ್ಪ, ಅದಕ್ಕೆ ನಾವು ಸಣ್ಣಗಿನೇ ಇರೋಣ. ಆಮೇಲೆ ಸುಮಾರು ಜನ ಏನಂತಾರೆ, ದಪ್ಪಗಿರೋರು ಚೆನ್ನಾಗಿ ತಿಂತಾರೆ ಅಂತೇಳಿ, ಸಣ್ಣಗಿರೋರು ಇಷ್ಟೇ ತಿಂತಾರೆ. ಪಾಪ ಊಟ ತಿನ್ನೋ ಇಲ್ಲೋ, ಬಟ್ಟೆನ ಜಯಿಸ್ಬೇಕು, ಊಟನ ಜಯಿಸ್ಬೇಕು, ಶರೀರನ ಜಯಿಸ್ಬೇಕು. ಅದಕ್ಕೆ ಪವಿತ್ರಾತ್ಮ ನಮಗೆ ಬೇಕು. ಏನ್ ಬೇಕು? ಪವಿತ್ರಾತ್ಮ ನಮಗೆ ಬೇಕು. ಆಮೆನ್, ಹಲ್ಲೆಲೂಯಾ. ಬಿಸಿಯೆಲ್ಲ ಒಂದು ಚಪ್ಪಾಳೆ ಜೋರಾಗಿ ಹೊಡಿ ನೋಡೋಣ, ಬಿಸಿನೂ ಜಾಸ್ತಿ ಆಗ. ಹಲ್ಲೆಲೂಯಾ, ಆಮೆನ್. ನೀವು ಮುಗಿದಾಯ್ತಂತೆ ಚಪ್ಪಾಳೆ ಹೊಡೆದಿರಿ, ಆದ್ರೆ ನಾವು ಮುಗಿಸ್ಲಿಲ್ಲ, ನನಗೊತ್ತು. ಆಮೆನ್, ಹಲ್ಲೆಲೂಯಾ. ಚಪ್ಪಾಳೆ ಹೊಡೆದ ಮೇಲೆ ಶಕೆ ಇನ್ನೂ ಜಾಸ್ತಿ ಬಂದಿದೆ, ಬಿಸಿ ತಳಕ್ ಆಗ್ತಾ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ಇತ್ತು. ನಮ್ಮ ವಿಜಯ್ ಬ್ರದರ್ ರಾತ್ರಿನೇ ಹೋಗಿ ಸಾಯಂಕಾಲ ಬುಕ್ ಮಾಡಿ ಬಂದ್ರು, AC ಬುಕ್ ಮಾಡ್ಬೇಕಂತ. ಅಲ್ಲಿ ಹೋದ್ಮೇಲೆ ನಾವು ಮರ್ತು ಬಿಟ್ರೆ, ಆತ್ಮ ಮರ್ತು ಬಿಟ್ರೆ. ಯಾಕಂದ್ರೆ ಇವತ್ತು ನಿಮ್ಮ ಪ್ರೇಯರ್ ಹೆಂಗಿರ್ತದೆ ಅಂತ. ಹಲ್ಲೆಲೂಯಾ. ನಾಳೆ ವಾರ ಸಾಧ್ಯವಾದ್ರೆ ಏನಿರ್ಬೇಕು? ತಣ್ಣಗೆ AC ಮಳೆ ಬರ್ಲಿ ಅಂತ ಪ್ರಾರ್ಥನೆ ಮಾಡ್ರಪ್ಪ. ಆಮೆನ್. ಏನ್ ಬರ್ಬೇಕು? ಮಳೆ ಬರ್ಬೇಕು. ಬಾ ಮಳೆ ಬಾ ಅಂತ ಹೇಳಿ ಪ್ರೇಯರ್ ಮಾಡ್ಬೇಕು. ಆಮೆನ್. ಓಕೆ, ಇದನ್ನು ಸ್ವಸ್ಥ ಬುದ್ಧಿಯಿಂದ ಬಟ್ಟೆಗಳನ್ನ ಹಾಕಿಕೊಂಡು ಬಟ್ಟೆಗಳನ್ನ ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನ ನೋಡಿ. ಆಮೆನ್. ಸ್ವಸ್ಥ ಬುದ್ಧಿ. ಬೆಳಿಗ್ಗೆ ಆರಾಧನೆ ನೋಡಿದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗೆ ಹೇಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು. ಆಮೆನ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಗಮನಿಸಿರಿ ಮಂಜಮ್ಮ, ಗಮನಿಸಿರಿ. ಹೇಳಿದ್ರೆ ನಮ್ಮೂರವರು ಬೇಡ ಅಂತಾರೆ, ಬೇಡ ಅಂತಾರೆ. ಯಾಕೆ ಗೊತ್ತಮ್ಮ? ಈಗ ಹಂದಿಗಳಿಗೆ ಹೋದಂತ ದೆವ್ವಗಳು ಯಾರು ಹಿಡ್ಕೊಂಡವೆ? ಮನುಷ್ಯರನ್ನ ಹಿಡ್ಕೊಂಡವೆ. ಆ ಮನುಷ್ಯರಲ್ಲಿ ದೆವ್ವ ಇರ್ತದೆ. ಮನುಷ್ಯರಂತ ಇಲ್ಲ, ಮನುಷ್ಯರ ಒಳಗಡೆ ನನಗೆ ಯೇಸು ಬೇಡ, ನಮ್ಮ ಊರಿಗೆ ಬೇಡ, ಪ್ರಾರ್ಥನೆಗೆ ಹೋಗ್ಬೇಡ, ಸೇವೆಗೆ ಹೋಗ್ಬೇಡ, ಚರ್ಚ್ಗೆ ಹೋಗ್ಬೇಡ ಅಂತ ಹೇಳೋದೇ ಯಾರು? ದೆವ್ವ. ನಾನು ಹೇಳ್ತೇನಪ್ಪ ವಾಕ್ಯ. ಇಲ್ಲಿವರೆಗೂ ಹಂದಿಗಳ ಮೇಲೆ ಹೋಯ್ತು. ಈಗ ಹಂದಿಗಳ ಸತ್ತ ಮೇಲೆ ಹಂದಿಗಳನ್ನ ಬಿಟ್ಟಂತಹ ದೆವ್ವಗಳು ಯಾರು ಹಿಡ್ಕೊಂಡವೆ? ಮನುಷ್ಯರನ್ನ. ನಿಮಗೆ ಚರ್ಚ್ಗೆ ಹೋಗ್ಬೇಡ, ಪ್ರೇಯರ್ಗೆ ಹೋಗ್ಬೇಡ, ನೀವು ಸೇವೆಗೆ ಹೋಗ್ಬೇಡ ಅಂತ ಹೇಳೋರು ದೇವನೇ. ಆಲ್ರೆಡಿ ನೀವು ಸೇವೆಗೆ ಹೋಗಕ್ಕಾಗ್ದಿರ, ಪ್ರೇಯರ್ ಮಾಡಕ್ಕಾಗ್ದಿರ, ಬೈಬಲ್ ಓದಕ್ಕಾಗ್ದಿರ, ಏನಕ್ಕೆ ಹೋಗ್ದಿರ ನಿಲ್ಸಿರೋದು ದೇವರಲ್ಲ, ನಿನ್ನಲ್ಲಿಂತ ದೆವ್ವನೇ ನಿನ್ನ ಬ್ಲಾಕೇಜ್ ಮಾಡಿರೋದು. ಆಮೆನ್. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಓದಿ. ನಿಮ್ಮ ಮುಖವನ್ನು ನೋಡೋದಕ್ಕೆ
ಬಹಳ ಪ್ರಯತ್ನ ಮಾಡಿದೆವು. ಯಾಕಂದ್ರೆ ನಿಮ್ಮ ಬಳಿಗೆ ಬರೋದಿಕ್ಕೆ ನನಗೆ ಮನಸ್ಸಿತ್ತು. ಹೇಗೋ ಪೌಲನೆಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿಂತ ನಿಮ್ಮ ಮನೆಗೆ ಪ್ರೇಯರ್ ಮಾಡಕ್ ಬರ್ತಾ ಇದ್ದೆ, ನಿಮ್ಮ ಊರಿಗೆ ಬರಕ್ ಇಷ್ಟ ಇದೆ. ಆದ್ರೆ ಸೈತಾನನು ನಮಗೆ ಅಭ್ಯಂತರ ಪಡೆದ. ನಿಮ್ಮ ಊರಿಗೆ ಬರ್ದ ಹಾಗೆ, ನಿಮ್ಮ ಮನೆಗೆ ಬರ್ದ ಹಾಗೆ, ಪ್ರೇಯರ್ ಮಾಡ್ದ ಹಾಗೆ, ಕುಟುಂಬ ಪ್ರೇಯರ್ ನಡೆಸಿದ ಹಾಗೆ. ಯಾರು ಮಾಡಿರೋದು? ಸೈತಾನನು ಅಭ್ಯಂತರ ಮಾಡ್ತಾನೆ. ಓಹೋ, ಏನ್ ನೀನು ಪ್ರೇಯರ್ಗೆ ಹೋಗಿ ಎಲ್ಲ ಬದಲಾವಣೆ ಸಾಕು, ಮನೇಲಿ ಬಿದ್ದೇಳು, ಯಾರ ಮಾತು ಕೇಳಬೇಡ, ನನ್ನೇ ಮಾತು ಕೇಳು, ಪ್ರೇಯರ್ ಮಾತ್ರ ಹೋಗ್ಬೇಡ. ಆಮೇಲೆ ಯಾರು ಮಾಡ್ತಿರೋದು ಇದೆಲ್ಲ? ಸೈತಾನ. ಇದರ ಸಂಬಂಧಪಟ್ಟ ಎಷ್ಟೋ ವಾಕ್ಯಗಳಿದ್ದಾವೆ. ಆದ್ರೆ ಪೌಲನು ತುಂಬಾ ಉತ್ತಮವಾದಂತಹ ಆ ಒಂದು ವಾಕ್ಯ ಹೇಳ್ತಾರೆ ಮುಂದೆ. ಅದು ಇಂಪಾರ್ಟೆಂಟ್, ನಮ್ಮ ಟೈಮ್ ಆಯ್ತು, ಅದು ಹೇಳಿ ಮುಗಿಸ್ತೀನಿ. ಮುಂದೆ ಹೋದ್ರಿ. ನಮ್ಮ ಕರ್ತನಾದ ಯೇಸು ಪ್ರತ್ಯಕ್ಷನಾಗುವಾಗ ಆತನ ಮುಂದೆ ನನ್ನ ಭರವಸೆವು, ನಮ್ಮ ಸಂತೋಷವು, ನಾವು ಹೊಗಳಿಕೊಳ್ಳುವ ಜಯಮಾಲಿಯು ಯಾರು? ನೀವೇ ಅಲ್ವೇ? ಹವನ್. ಎಷ್ಟು ಜನ ಹೇಳ್ತೀರಾ ನನ್ನ ಜಯಮಾಲೆ ನೀನೇ ಬೇಡ ಅಂತ? ಕಾರಣ ಏನು ಗೊತ್ತಾ? ಇಲ್ಲಿ ದೆವ್ವ ಅದನ್ನ ಅಳುವಿಕೆ ಮಾಡ್ತಾ ಇದೆ. ಅರ್ಥ ಆಗುತ್ತೆ ಬ್ರದರ್? ನಿಮ್ಮೂರೆಲ್ಲ ರಕ್ಷಣೆ ಹೊಂದಬೇಕಂತ ಆಸೆ, ಆದ್ರೆ ದೆವ್ವ ಏನ್ ಮಾಡ್ತಾ ಇದೆ? ನಿಮ್ಮೂರಿನ ಜನ ಅದ್ರ ಮುಖಾಂತರ ಮಂಜಮ್ಮನಿ ఎవరింటికి పిలిపియద్దు. నెక్స్ట్ ಅವ್ರು ಹೇಳಿದ್ರು ಗೊತ್ತಾ? అది మా జాతి పోయింది, మన దేవుడి నుంచి ಬೇರೆపోయింది. ಕರೆಕ್ಟೇನಾ? ಹಲ್ಲೆಲೂಯಾ. ನೀನು ಧೈರ್ಯವಾಗಿ ಸಂತೋಷ ಹೇಳಬೇಕು. ನನ್ನ ಬಲ, ನನ್ನ ಸಂತೋಷ ನನ್ನ ಯೇಸು. ಹಲ್ಲೆಲೂಯಾ. ಜಾತಿ ಬಿಟ್ಟು ಜಾತಿ ಅಂತಾರಲ್ಲ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಯಾವ ಜಾತಿಯವರು ಕನ್ವರ್ಟ್ ಆಗಿದ್ದು ಗೊತ್ತಾ? ಬ್ರಾಹ್ಮಣ ಕನ್ವರ್ಟ್ ಆಗಿದ್ದು. ಕೇರಳದಲ್ಲಿ ದೇವಸ್ಥಾನದಲ್ಲಿ ಲಂಬೂದರಿ ಬ್ರಾಹ್ಮಣ ಥೋಮ, ಯೇಸು ಸ್ವಾಮಿ ಶಿಷ್ಯ, ನಮ್ಮ ದೇಶಕ್ಕೆ ಬಂದಂತ ವ್ಯಕ್ತಿ, ಆ ದೇವರ ಸೇವಕನು ಆ ದೇವಸ್ಥಾನ ಹತ್ರ ಬಂದು ಭಾಷೆ ಗೊತ್ತಿಲ್ಲ, ಹಣ ಇಲ್ಲ, ಏನು ಗೊತ್ತಿಲ್ಲ, ಪರಿಚಯ ಇಲ್ಲ, ಆದರೆ ದೇವರಿಗಾಗಿ ತನ್ನ ಪ್ರಾಣವನ್ನ ಮುಡುಪಿಟ್ಟು ಕರ್ತನ ಮೇಲೆ ಭರವಸೆ ಇಟ್ಟು ಕೇರಳ ಪ್ರಾಂತ್ಯಕ್ಕೆ ಬಂದಾಗ ಡೈಲಿ ಆ ಪೂಜಾರಪ್ಪನ ಬಂದು ಪೂಜೆ ಮಾಡಿದ್ದು ಹೋಗಿದ್ದು ಮಾಡ್ತಾ ಇದ್ದ. ಸ್ವಲ್ಪ ದಿವಸ ನೋಡ್ದ, ಕೊನೆಗೆ ಬ್ರಾಹ್ಮಣ ಜೊತೆಲಿ ಮಾತಾಡಿದ, ಆ ಪೂಜಾರಪ್ಪನ ಹತ್ರ ಮಾತಾಡಕ್ಕೆ ತೋಮ ಪ್ರಾರಂಭ ಮಾಡ್ದ. ಥಾಮಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ತೋಮ ಅಂತೀವಿ. ಭಾಷೆ ಬೇಗ ಕಲ್ತ್ಕೊಂಡ್ಬಿಟ್ಟ. ಎಷ್ಟೋ ಜನ ಹೇಳ್ತಾರೆ ನನಗೆ ಭಾಷೆನೇ ಬರಲ್ಲ ಅಂತ. ದೇವರಾತ್ಮನಿದ್ದ. ಆದ್ರೆ ಬ್ರಾಹ್ಮಣರಿಗಿಂತ ದೊಡ್ಡ ಜಾತಿ ಹೊಂದಿದೆ, ಪರಲೋಕ ಜಾತಿ ಸಂಬಂಧಪಟ್ಟವರು ನಾವು. ಯೇಸು ಸ್ವಾಮಿಯಲ್ಲಿ ನಿಜವಾದ ದೇವರ ಜಾತಿ ಧರ್ಮಗಳಿಲ್ಲ. ನರಕದಿಂದ ತಪ್ಪಿಸಿ ಸ್ವರ್ಗಕ್ಕೆ ಹೋಗುವಂತ ಕುಲಕ್ಕೆ, ಜಾತಿಗೆ, ಮಾರ್ಗಕ್ಕೆ ಸಂಬಂಧಪಟ್ಟವರು ನಾವಾಗಿದ್ದೇವೆ. ಆಮೆನ್. ನೆಕ್ಸ್ಟ್ ಮುಂದೆ ಓದಿ. ದೆವ್ವ ಹಿಡಿದಿದ್ದವನು ನಾನು ನಿನ್ನ ಬಳಿಯಲ್ಲೇ ಇರ್ತೀನಿ ಅಂತೇಳಿ ಅವ ದೆವ್ವ ಹಿಡಿದವನು ಚೆನ್ನಾಗಿ ಆಗ್ಬಿಟ್ಟ. ಅದಕ್ಕೆ ಹೇಳ್ದ, ಊರವರೆಲ್ಲ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಯೇಸು ಸ್ವಾಮಿ ವಾಪಸ್ ಹೋಗ್ತಿರ್ಬೇಕಾದ್ರೆ ಆ ಯೇಸು ಸ್ವಾಮಿ ಕಾಲ ಹತ್ರ ಹಿಡ್ಕೊಂಡು ಹೇಳ್ತಾನೆ ದೆವ್ವ ಹಿಡಿದ ವ್ಯಕ್ತಿ, ನಾನು ನಿನ್ ಜೊತೆ ಬರ್ತೀನಿ. ಎಲ್ರಿ ಈ ಮಾತಲ್ಲ? ದೆವ್ವ ಬಿಟ್ಟವರೆಲ್ಲ ಹೇಳ್ಬೇಕು. ದೆವ್ವ ಬಿಟ್ಟಾಯ್ತಾ? ದೆವ್ವ ಬಿಟ್ಟವರೆಲ್ಲ ಏನ್ ಹೇಳ್ಬೇಕು? ಯೇಸುವೆ ನಾನು ನಿನ್ನ ಜೊತೆ ಬರ್ತೀನಿ. ಎಷ್ಟು ಜನ ಬರಕ್ ರೆಡಿ ನೀವಿದ್ದೀರಾ? ದೆವ್ವ ಬಿಟ್ಟಿದ ವ್ಯಕ್ತಿ ಹೇಳ್ತಾವನೆ, ನಾನು ಯೇಸುವೆ, ನನಗೆ ಯೇಸು ಬೇಕು. ಯಾರು ಬೇಕು? ಯೇಸಪ್ಪ ಬೇಕು. ಯೇಸಪ್ಪ ಪಾದಗಳು ಬೇಕು. ಯೇಸು ಹತ್ರ ಬಂದು ಕೇಳಿದ್ರೆ ಏನಂತ ಹೇಳ್ದ? ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆಂದು ಬೇಡ್ಕೊಳ್ತಾನೆ ಯೇಸು ಸ್ವಾಮಿ ಹತ್ರ. ಆ ದೆವ್ವದ ವ್ಯಕ್ತಿ, ಅಪ್ಪ ನಾನು ಆ ಊರಿಗೆ ಸಂಬಂಧಪಟ್ಟವರು ಈಗ ಸೇವೆ ಮಾಡ್ಬೇಕಾದ್ರೆ ಆ ಊರಿಗೆ ನೀವೇ. ಆಮೆನ್. ನಿಮ್ಮ ಬಂಧುಗಳು, ನಿಮ್ಮ ಸ್ನೇಹಿತರಿದ್ದಾರೆ. ಅದಕ್ಕೆ ಯೇಸು ಹೇಳಿದ್ದು, ನೀನ್ ನನ್ನ ಜೊತೆ ಬರಬೇಡ, ನೀನು ನನ್ನ ಬದಲಾಗಿ ಇಲ್ಲಿನ ಜನ ಇದಾರಲ್ಲ, ನಿನಗೆ ಮಾಡಿದ ಉಪಕಾರವನ್ನು ಅವ್ರಿಗೆ ಹೇಳು. ಆಮೆನ್. ದೇವ್ರು ನಿನಗೆ ಏನು ಉಪಕಾರ ಮಾಡಿದ್ರೆ ಅದನ್ನ ಹೇಳು. ಎಷ್ಟು ಜನ ಹೇಳ್ತೀರಾ?
ಇಲ್ಲಿ ಭಾನುವಾರ ಬಂದ್ರೆ ಎಲ್ಲ ಮೈಕ್ ತಗೊಂಡು ಹೇಳ್ದವ್ರೆ ಹೇಳ್ತಾರೆ. 20 ವರ್ಷದಿಂದ 10 ವರ್ಷದಿಂದ 15 ವರ್ಷದ ಬಂದವರು ಗೆದ್ದಿರ್ಕೊಂಡು ಒಂದೇ ಒಂದು ಸಾಕ್ಷಿ ಕೇಳಿಲ್ಲ. ಒಬ್ಬೊಬ್ಬರು ಮಾತ್ರ ದೇವ್ರು ನನಗೆ ಹಂಗ ಮಾಡಿದ್ರು, ದೇವ್ರು ನನಗೆ ಹೆಂಗ ಮಾಡಿದ್ರು, ದೇವ್ರು ಬಿಡುಗಡೆ ಮಾಡಿದ್ರು, ಅದ್ಭುತ ಹೇಳಿದ್ರು. ಅಯ್ಯೋ ಈ ಅಪ್ಪಗೆ ಬಲಿ ಶೇಷೆ, ಈ ಅಮ್ಮಗೆ ಬಲಿ ಶೇಷೆ ಅಂದ್ಕೊಂಡೇನೆ ಅನೇಕ ವರ್ಷಗಳು. ಒಂದು ದಿವಸ ಆದರೂ ನಾನು ನನ್ನ ಕುಟುಂಬ ಸಾಕ್ಷಿ ಹೇಳ್ಬೇಕಂತ ಆಸೆ ಪಟ್ಟಿದ್ದೇ ಇಲ್ಲ. ಬೇಗ ಮುಗಿಸಮ್ಮ, ಈ ಫೋನ್ ಮೈಕ್ ತಗೊಂಬಿಟ್ರಿ ಯಾಕೆ ನಿಲ್ಸಲ್ಲ ಸಾಕ್ಷಿಗೆ ಅಂತೇಳಿ ಭಯ ಪಡ್ತೀರಲ್ಲ, ಬೇಜಾರು ಮಾಡ್ಕೊಂತಾರೆ. ನೀನು ಯಾವತ್ತಾದ್ರೂ ನಿಂತ್ಕೊಂಡು ಹೇಳಿದ ಆಸೆ ಪಟ್ಟಿದ್ದೇನೆ? ಯಾವತ್ತಾದ್ರೂ ಸಾಕ್ಷಿ ಹೇಳಿದ್ಯಾ? ಏಸು ಹೇಳ್ತಾರೆ ಆತ್ಮಿಕ ದೇವರದವರಿಗೆ, ಇನ್ನು ಮೇಲೆ ನೀನು ಈ ಊರಲ್ಲಿ ನೀನಿದ್ದು ನಿನಗೆ ದೇವರು ಏನು ಮಾಡ್ದೋ ಆ ಉಪಕಾರವನ್ನು ಎಲ್ರಿಗೂ ಹೇಳು. ಇದೇ ಸುವಾರ್ತೆ, ಇದೇ ಸಾಕ್ಷಿ. ಇಲ್ಲಿ ಬಂದು ಹೇಳೋದೆಲ್ಲ ಮುಖ್ಯ. ನಿಮ್ಮ ಊರುಗಳಲ್ಲಿ, ನಿಮ್ಮ ಬಂಧುಗಳಲ್ಲಿ, ನಿಮ್ಮ ಸ್ನೇಹಿತರುಗಳ ಮಧ್ಯದಲ್ಲಿ ದೇವರು ನಿಮ್ಗೆ ಏನು ಮಾಡಿದ್ರು ಅದನ್ನ ಹೇಳ್ರಿ. ಯಾರು ಆಮೇಲೆ ಹೇಳಲ್ಲ. ವಾಕ್ಯ ಎಂಬ ಬೀಜ ಮಿಸ್ಟೇಕ್ ಆಗಿ ಅರ್ಥ ಮಾಡ್ಕೊಂಡಿರ್ತೀಯ. ದೇವರು ನೀರಟ್ಟದು ಯಾವುದಕ್ಕಂದ್ರೆ ಫಲ ಕೊಡೋದಕ್ಕೇನೆ. ನೀನು ಇಟ್ಟಿದಂತ ಗಿಡ, ನೀನು ಹಾಕಿದಂತ ಬೆಳೆ ಫಸಲು ಬಂದ್ರೆ ಮಾತ್ರ ಗಿಡವನ್ನು ಪ್ರೀತಿ ಮಾಡ್ತೀಯ, ಅದಕ್ಕೆ ಮದ್ದು ಹೊಡಿತೀಯ, ನೀರು ಹಾಕ್ತೀಯ, ಗೊಬ್ಬರ ಹಾಕ್ತೀಯ. ಅದು ಫಲ ಕೊಟ್ಟಿಲ್ಲ ಅಂದ್ರೆ ಗಿಡ ಕಿತ್ತು ಬಿಸಾಕ್ತೀಯ. ಮನುಷ್ಯನಿಗೂ ಅಷ್ಟೇ, ನೀವು ಗೌರವ ಬೇಕು, ಚೆನ್ನಾಗಾಗ್ಬೇಕಂದ್ರೆ ಆತ್ಮ ಅದ ನೋಡಿ, ಪರಲೋಕದಲ್ಲಿ ಭೂಲೋಕದಲ್ಲಿ ನಿಮ್ಮ ಹೆಸರು ಪ್ರಖ್ಯಾತಿಯಾಗಿರ್ತದೆ, ಗೌರವ ಸಿಗ್ತದೆ. ಆಮೇಲೆ ಜನ ಹೊಗಳಂತೆ ಸೇವೆ ಮಾಡ್ಬೇಡ್ರಿ, ಪರಲೋಕ ತಂದೆ ಸಂತೋಷ ಪಡ್ಬೇಕಂತ ಮಾಡ್ರಿ. ಆಮೇಲೆ ರಾತ್ರಿ ಆಗಲು ನೀವು ಏನಾದ್ರೂ ಕಳ್ಕೊಂಡ್ರೆ ಪರವಾಗಿಲ್ಲ. ಒಂದು ಹಾಡು ನಾವು ಮೊನ್ನೆ ರಾತ್ರಿ ಎಲ್ಲ ಹಾಡಿದ್ವಿ. ಯಾವ್ದು ಗೊತ್ತಾ? ఒక్కరైనా ఒక ఆత్మనైనా రక్షించావా, నీకై వెలిగించావా. ఆమేన్. ఒక్కరైనా అడన్నా విషయ ತುಂಬಾ ಚೆನ್ನಾಗಿ ಆಗ್ತದೆ. అడు ఒక్కరినైనా ఒక ఆత్మనైనా రక్షించావా, నీకై వెలిగించావా. ఒక్కరినైనా ఒక ఆత్మనైనా రక్షించావా, నీకై వెలిగించానా. ಆಮೆನ್, ಆಮೆನ್. ನಮ್ಮ ಚರ್ಚಲ್ಲಿ ಒಬ್ಬ ಅಮ್ಮ ಓದೇ ಬಂದಿಲ್ಲ, ಓದಕ್ಕೆ ಬರಲ್ಲ, ಕಾಯಿಲೆ. ಎಂತ ಕಾಯಿಲೆ ಅದು? ಮರಣದ ಕಾಯಿಲೆ. ಗಂಡ ಸತ್ತೋಗ್ಬಿಟ್ಟ ಕಾಯಿಲೆಯಿಂದ. ಒಂದು ಆಮೆನ್, ಆಮೆನ್. ನೀನು ಡಿಗ್ರಿ ಮಾಡಿದೀಯಾ, ನಿನಗೆ ಬೈಬಲ್ ಬಗ್ಗೆ ಗೊತ್ತು, ನಿನಗೆ ಎಲ್ಲಾ ಗೊತ್ತು, ನಾಲೆಡ್ಜ್ ಗೊತ್ತು, ಎಲ್ಲ ಗೊತ್ತು. ಎಲ್ಲಿ ನಿನ್ನ ಹೊಗಳಿಕೆ ಒಂದು, ಎಲ್ಲಿ ದೇವರ ಮಹಿಮೆಗಾಗಿ ಒಂದು ಫಲ. ರಾತ್ರಿ ಅದೇ ಹೇಳಿದ್ವಿ, ಅನೇಕ ಮೆಕ್ಯಾನಿಕ್ ಅಂಗಡಿಗಳಿದ್ದಾವೆ. ಅವನು ಇಂಜಿನಿಯರಿಂಗೇ ಮಾಡಿಲ್ಲ, ಮೆಕ್ಯಾನಿಕ್ ಇಂಜಿನಿಯರೇ ಅಲ್ಲ, ಆದ್ರೆ ಪಟಾಪಟದ ಇಂಜಿನ್ ಬಿಚ್ಚಿ ಎಲ್ಲ ರೆಡಿ ಮಾಡಿಬಿಡ್ತಾನೆ. ಈ ಮೆಕ್ಯಾನಿಕ್ ಹೋಗ್ಕೊಂಡ್ ಬಂದಲ್ಲ ಇಂಜಿನಿಯರ್, ಅವನ ಇಂಜಿನಿಯರ್ ಮುಟ್ಟಿಲ್ಲ. ಯಾಕಂದ್ರೆ ನನ್ನ ಬಟ್ಟೆ ಗಲೀಜಾಗ್ತದೆ. ಯಾರು ಬಿಟ್ಟಿರೋದು? ನಾನು ಜೀವಂತ ಈ ವ್ಯಕ್ತಿನ, ಏನು ಗೊತ್ತಿಲ್ಲದೆ ಈ ವ್ಯಕ್ತಿನ ಯಾರು ಕೆಲಸ ಬರ್ತಾ ಇರೋದು? ಆಮೆನ್. ಅವ ಏನು ಗೊತ್ತಿದೆಯಾ ಅನ್ನೋದು ಮುಖ್ಯ ಅನ್ನಲ್ಲ, ಏನು ಇದೇನು ಮುಖ್ಯ ಅಲ್ಲ. ಕ್ರಿಸ್ತನಿಗಾಗಿ ಜೀವಿಸ್ತಾ ಇದೆಯಾ, ಫಲ ಕೊಡ್ತಾ ಇದೆ, ಇದೇ ಮುಖ್ಯ. ಆಮೆನ್. ನಾನು ಇಷ್ಟಪಡೋದೇ ಪೌಲ್ ಹೇಳಿದ ಹಾಗೆ, ನೀವೇ ನನ್ನ ಗೌರವ, ನೀವೇ ನನ್ನ ಭರವಸೆ, ನೀವೇ ನನ್ನ ಸಂತೋಷ, ನೀವೇ ನನ್ನ ಫಲ. ಇನ್ನೂ ಅದಕ್ಕೆ ಸಂಬಂಧಪಟ್ಟ ಅಷ್ಟೋ ವಾಕ್ಯಗಳಿದ್ದಾವೆ. ಜಯಮಾಲೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. 2000ದಿಂದ 6000 ದೆವ್ವಗಳ ಒಬ್ಬ ಮನುಷ್ಯನಲ್ಲಿ ಇತ್ತು. ಆ ದೆವ್ವದ ಪ್ಲಾನ್ ಏನು ಗೊತ್ತಾ? ಆ ಮನುಷ್ಯನನ್ನ ಸಾಯಿಸಬೇಕಂತೇಳಿ. ಯಾಕ ಸಮಾಧಿಯಲ್ಲಿ ಇದ್ದಾಗ ಕಲ್ಲಿಗೆ ಎತ್ಕೊಂಡು ಹೊಡ್ಕೊಂತಾ ಇದ್ದ, ಕೊಯ್ಕೊಳ್ತಾ ಇದ್ದ, ಯಾಕಂದ್ರೆ ಅವನ್ನ ಸಾಯಿಸ್ಬೇಕಂತೇಳಿ. 6,000 ದೆವ್ವಗಳು, ಸಂಚಿಕೊಂಡಿರುವಂತಹ ದೆವ್ವಗಳು ಮನುಷ್ಯನ ಸಾಯಿಸಬೇಕಂತ ಪ್ಲಾನ್ ಮಾಡಿದ್ರೆ, ಅದನ್ನ ತನ್ನ ದೇವರಿಗಾಗಿ ಬದುಕಿಸಲು ಬಂದಂತ ಯೇಸು ಕ್ರಿಸ್ತನಾಗಿದ್ದಾನೆ. ದೆವ್ವಗಳ ಕೈಯಲ್ಲಿ ಅದನ್ನ ಮುಟ್ಟಕ್ಕಾಗ್ಲಿಲ್ಲ, ದೆವ್ವಗಳ ಕೈಯಲ್ಲಿ ಅದನ್ನ ಸಾಯಿಸಕ್ಕಾಗ್ಲಿಲ್ಲ. ಆದ್ರೆ ಯೇಸು ಬಂದು ತನಗಾಗ ಅದನ್ನ ಪ್ರತಿಷ್ಠಾಪನೆ ಮಾಡಿಕೊಂಡ, ದೆವ್ವಗಳನ್ನ ಬಿಡಿಸ್ತಾ. ಆಮೆನ್, ಆಮೆನ್. ಇವತ್ತು ರೋಗ ಇದ್ರು ಬದುಕಿದ್ಯಾ ಅಂದ್ರೆ ದೇವರ ಕೃಪೆ. ಹಲ್ಲೆಲೂಯಾ. ಈ ಸಮಸ್ಯೆ ಇದ್ರು ಬದುಕಿದ್ಯಾ ಅಂದ್ರೆ ದೇವರ ಕೃಪೆ. ಎಷ್ಟೋ ಆಕ್ಸಿಡೆಂಟ್ಗಳಲ್ಲಿ ಸತ್ತೋಗ್ಬೇಕಾಗಿತ್ತು, ಇದು ಬದುಕಿದ್ದೆ ಅಂದ್ರೆ ಯಾರ ಕೃಪೆ? ಯಾರಿಗಾಗಿ ದೇವರು ಕಾಪಾಡಿದ್ದು? ಯಾರಿಗಾಗಿ? ಜೋರಾಗಿ ಹೇಳ್ರಿ,
ಇಲ್ಲಿರೋ ಎಷ್ಟೋ ಜನ ಸೂಸೈಡ್ ಸತ್ತೋಗ್ಬೇಕಾಗಿತ್ತು, ಎಷ್ಟೋ ಜನ ಆಕ್ಸಿಡೆಂಟ್ ಸತ್ತೋಗ್ಬೇಕಾಗಿತ್ತು, ಎಷ್ಟೋ ಜನ ಹೊಟ್ಟೆಯಲ್ಲೇ ಸತ್ತೋಗ್ಬೇಕಾಗಿತ್ತು, ಎಷ್ಟೋ ಜನ ಹಾಸ್ಪಿಟಲ್ ಸತ್ತೋಗ್ಬೇಕಾಗಿತ್ತು. ರಿಪೋರ್ಟ್ಗಳು ನೋಡಿ, ಯಾವಾಗಲೇ ಎಷ್ಟೋ ಜನ ಜಗಳದಲ್ಲಿ ಸತ್ತೋಗ್ಬೇಕಾಗಿತ್ತು. ಹಲ್ಲೆಲೂಯ. ರಜನ ಯಾವಾಗಲೇ ಸತ್ತೋಗ್ಬೇಕಾಗಿತ್ತು. ಇವತ್ತು ಬದುಕಿದ್ದು ಯಾರಿಗೋಸ್ಕರ? ಯಾರು ಬದುಕಿಸಿದ್ದು? ನಿನ್ನ ಊರಲ್ಲಿ ನಿನಗೆ ಸಾಕ್ಷಿಯಾಗಿರೋದಕ್ಕೆ. ಇವತ್ತಿಂದ ಆ ಮನುಷ್ಯನಿಗೆ ಹೇಳಿದ ಮಾತೆ ದೇವರು ನಿಮ್ಗೆ ಹೇಳ್ತಾನೆ, ನಿಮ್ಮ ಬದುಕಿರೋದೆ ದೇವರ ಕೃಪೆ. ಹಲ್ಲೆಲೂಯ. ಅಮೃತಮ್ಮ ಹೇಳಿದ್ಲು, ಹಾವು ಕಚ್ಚಿಬಿಡ್ತು, ಇವತ್ತು ಬದುಕಿರೋದೆ ದೇವರ ಕೃಪೆ ಅಂತ. ಹಾಗಾದ್ರೆ ಯಾರಿಗಾಗಿ ಜೀವಿಸಬೇಕು? ఒక్కరికైనా ఒక ఆత్మనైనా రక్షించావా, నీవే వెలిగించావా. ఆమేన్. ಒಂದು ತೀರ್ಮಾನ, ಒಕ್ಕరైనా ఒక ಆತ್ಮವೈనా ದೇವರು ನಿನಗೆ ಮಾಡಿದ ಉಪಕಾರನ ಎಲ್ಲರಿಗೂ ಹೇಳಬೇಕು. ಹಲ್ಲೆಲೂಯಾ. ಎಷ್ಟು ಜನ ಹೇಳಕ್ ಸಾಧ್ಯ? ಆಮೇನ್. ಎದ್ದಿಟ್ಕೊಂಡು ಎಲ್ಲನು ನೀವು ಯೇಸುವಿನ ರಕ್ತ ಕೋಟೆ ಒಳಗಿದ್ದೀರಾ? ಕೈಗಳಲ್ಲಿ ಮೇಲೆ ಕೆತ್ತಿ, ಸುಮ್ಮನೆ ಹೇಳ್ಬೇಡ್ರಿ, ಮುಂದೆ ತರಲಿಲ್ಲ. ನೀವು ಯೇಸುವಿನ ರಕ್ತದ ಕೋಟೆಯಲ್ಲಿ ಇದ್ರೆ ಮಾತ್ರ. ಈ ರಕ್ತದ ಕೋಟೆಯಲ್ಲಿ ಯಾರು ತರದ ಬಿಡುಗಡೆ ಯಾರು ಬಿಡುಗಡೆ ಹೊಂದಿದವರು ಮಾತ್ರನೇ. ಆಮೇನ್ ಆಮೇನ್. ಯೇಸು ರಕ್ತ ನಮ್ಮ ಮೇಲಿದ್ರೆ ಸೈತಾನ್ ನಮಗೆ ಬೆಳಿಗ್ಗೆ ಅದೇ ಹೇಳಿದ ವಾಕ್ಯ. ಯೇಸುವಿನ ರಕ್ತ ಸೈತಾನ ಬಳಿ ಬರಲು, ಯೇಸುವಿನ ರಕ್ತ ನನ್ನ ಮೇಲೆ ಸೈತಾನ ಬಳಿ ಬರಲು, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಬಲಿಯಾದ ಪಾಪವ ಜಯಿಸಿರುವ ರಕ್ತ ಕೋಟೆಯೊಳಗೆ
ಕೊಟ್ಟಿದ್ದಾನೆ. ಆಮೆನ್. ಬುದ್ಧಿ ಕೊಟ್ಟಿದ್ದಾನೆ. ಅದನ್ನ ನಾವೇನ್ ಮಾಡ್ತಿದೀವಿ? ದೇವ್ರ ಮಹಿಮೆ ಪಡಿಸ್ತಾ ಇದೀವ. ಬಿಲ್ಡಿಂಗ್ ಕೊಟ್ಟಿದ್ದಾನೆ, ಮನೆ ಕೊಟ್ಟಿದ್ದಾನೆ, ಕಾರ್ ಕೊಟ್ಟಿದ್ದಾನೆ, ದೇವ್ರಿಗೆ ಉಪಯೋಗ ಮಾಡ್ಕೊಳ್ತಾ ಇದೀವ? ಯೋಚನೆ ಮಾಡ್ರಿ. ಆರೋಗ್ಯ ಕೊಟ್ಟಿದ್ದಾನೆ, ಇಷ್ಟೆಲ್ಲ ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದೀವಾ ಅಥವಾ ಸೇವೆ ಮಾಡ್ತಾ ಇದೀವಾ? ಆಮೆನ್. ಏನ್ ಮಾಡ್ತಾ ಇದೀರಿ? ಇವತ್ತು ಅನೇಕ ಜನ ಹೆಸರು ಹೊಟ್ಟೆ ಪಾಡಿಗಾಗಿ ಓಡ್ತಾರೆ, ಕರ್ತನೆಗಾಗಿ ಹೇಳ್ತಾನೆ, ನಾನು ನಿನಗಾಗಿ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೀನಿ, ಕಷ್ಟ ಪಡ್ತೀನಿ, ಓಡ್ತೀನಿ. ಆಮೆನ್. ಹಲ್ಲೆಲೂಯಾ. ಹಾಡಿನ ಅರ್ಥ ಅಷ್ಟೇ. ನಮ್ಮ ಜೀವಿತದಲ್ಲಿ ಒಬ್ಬರನ್ನಾದ್ರೂ ಒಂದು ಆತ್ಮ 10 ವರ್ಷ ಬೇಕಾ, 5 ವರ್ಷ ಬೇಕಾ, 1 ವರ್ಷ ಬೇಕಾ, 6 ತಿಂಗಳು ಬೇಕಾ, 1 ತಿಂಗಳು ಬೇಕಾ? ಕೆಲಸ ನೀನು ಮಾಡು, ಫಲ ಅವ್ರು ಕೊಡ್ತಾರೆ. ಆಮೆನ್. ಏನು ವಾಕ್ಯ ಹೇಳ್ತೀನಿ, ನೀನು ಒಂದು ಹೆಜ್ಜೆ ಹಿಡಿದ್ರೆ ನಾನು ನಿನ್ ಜೊತೆ ಬರ್ತೇನೆ ಕೆಲಸ ಮಾಡಿ. ಯೇಸು ಸ್ವಾಮಿ ನೀನು ಬರೋದು ಯಾವಾಗ ಗೊತ್ತಾ? ನೀನ್ ಯೇಸು ಸ್ವಾಮಿಗೋಸ್ಕರ ಒಂದು ಫಲ ಕೊಡಬೇಕು. ಒಂದೇ ಒಂದು ಹೆಜ್ಜೆ ಕೆಲಸ ಇನ್ನ ಕೆಲಸಗಾರ ಜೊತೆ ನಾನು ಕೆಲಸಗಾರನಾಗಿದ್ದೇನೆ. ಯೇಸು ಸ್ವಾಮಿ ಕೆಲಸಗಾರನಾಗಿದ್ದೇನೆ. ಆಮೆನ್. ತುಂಬಾ ಸಮಯ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಸಮಯಕ್ಕಾಗಿ ಸ್ತೋತ್ರ. ಯೇಸುವೇ ಸುಂದರಿ ಕರ್ತನೆ, ಬೆಳಗಿಂದ ಎಲ್ಲರೂ ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗ್ಯಕ್ಕಾಗಿ ಸ್ತೋತ್ರ, ಕಾಣಿಕೆಗಾಗಿ ಸ್ತೋತ್ರ. ಅದನ್ನು ಪ್ರತಿಯೊಬ್ಬರನ್ನ ಆಶೀರ್ವಾದ, ಹೊಸದಾಗಿ ಬಂದ ಪ್ರತಿಯೊಬ್ಬರನ್ನ ಆಶ್ವಾಸ, ಕರ್ತನನ್ನು ಆಶ್ವಾಸ, ಒಂದೊಬ್ಬರು ಫಲ ಕೊಡೋರಾಗಿ ಮಾಡಿಸುವ ಯೇಸುವೇ ಸ್ತೋತ್ರಪ್ಪ. ಕೃಪಿತ ಸಹಾಯವನ್ನು ಆಶ್ವಾಸಬೇಕು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡುತ್ತೇನೆ. ನನ್ನ ಮನೆಗೆ ಹೊಂದಿಕೊಂಡಾಗ